ಕೃಪೆ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಸ್ವಾಮಿ ಕರ್ತನೆ, ಅಲ್ಪರು ಅಯೋಗ್ಯರು ಸ್ವಾಮಿ, ಗಣನೆಗೆ ಬಾರದವರು ನಾವಾದಾಗಲೂ ಕರ್ತನೆ ನಮ್ಮನ್ನು ಪ್ರೀತಿಸಿದ್ದೀರಿ, ಕರುಣಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅನೇಕ ಅದ್ಭುತ ಕಾರ್ಯಗಳನ್ನು ಸ್ವಾಮಿ ನಮ್ಮೆಲ್ಲರ ಕುಟುಂಬಗಳಲ್ಲಿ ಸ್ವಾಮಿ, ನಮ್ಮೆಲ್ಲರ ಜೀವಿತದಲ್ಲಿ ಸ್ವಾಮಿ, ನಮ್ಮ ಸಭೆಯಲ್ಲಿ ನೀವು ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಕಳೆದ ದಿವಸಗಳೆಲ್ಲ ಸ್ವಾಮಿ ನಮ್ಮೊಟ್ಟಿಗೆ ಇದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ನೂತನ ದಿವಸವನ್ನು ನಿಮ್ಮ ಕೈಗೆ ಒಪ್ಪಿಸ್ತೇನೆ ಸ್ವಾಮಿ. ಈ ದಿವಸದಲ್ಲಿ ಸ್ವಾಮಿ ನಮ್ಮೊಟ್ಟಿಗೆ ನೀನಿರು ಸ್ವಾಮಿ, ನಾವು ಮಾಡುವಂಥ ಕೆಲಸಗಳೊಟ್ಟಿಗೆ ನೀವಿರುರಿ ಸ್ವಾಮಿ ಕರ್ತನೆ. ಅಪ್ಪ ಸ್ವಾಮಿ, ನಮ್ಮ ಮುಖಾಂತರ ಸ್ವಾಮಿ ನೀವು ಮಹಿಮೆ ಹೊಂದಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಯಾರ್ಯಾರು ಸ್ವಾಮಿ ಯಾವ ವಿಷಯಕ್ಕಾಗಿ ಸ್ವಾಮಿ ಚಿಂತಿಸುತ್ತಿದ್ದಾರೆ ಸ್ವಾಮಿ, ದುಃಖಿಸುತ್ತಿದ್ದಾರೆ ಸ್ವಾಮಿ ಕರ್ತನೆ, ಅವರ ಕಣ್ಣೀರುಗಳನ್ನು ಅವರ ದುಃಖಗಳನ್ನು ನೀವು ನೋಡಿದ್ದೀರಿ ಸ್ವಾಮಿ, ಅವರ ಮೊರೆಗಳನ್ನು ನೀವು ಕೇಳಿದ್ದೀರಿ ಸ್ವಾಮಿ, ಅವರಿಗೆ ಸದುತ್ತರವನ್ನು ದಯಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ಹೇಳಿದ ಪ್ರಕಾರವೇ ಸ್ವಾಮಿ, ನಿನ್ನ ಬಳಿಗೆ ಸ್ವಾಮಿ ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಸ್ವಾಮಿ ನಾವು ಬಂದಿದ್ದೇವೆ ಕರ್ತನೆ. ನಮ್ಮನ್ನು ಆಶೀರ್ವದಿಸು ಸ್ವಾಮಿ, ಬಲಪಡಿಸು ಸ್ವಾಮಿ, ನಿನ್ನ ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ನಮ್ಮ ಸಭೆಗೆ ಸ್ವಾಮಿ ಆತುಕೊಂಡಿರುವಂಥ ಪ್ರತಿಯೊಂದು ಹಾಸ್ಟೆಲ್ಗಳನ್ನು ಸ್ವಾಮಿ ಕರ್ತನೆ, ಹೌದು ಸ್ವಾಮಿ, ಅನಾಥಾಶ್ರಮವನ್ನು, ಸ್ನೇಹಾಲಯನ್ನು ಸ್ವಾಮಿ ಕರ್ತನೆ, ಮತ್ತು ಅಪ್ಪ ಹಾಸ್ಪಿಟ್ಲಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ಕರ್ತನೆ. ಅಲ್ಲಿರುವಂಥ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ, ಬಲಪಡಿಸು ಸ್ವಾಮಿ ಕರ್ತನೆ. ಅವರಿಗೆ ಬೇಕಾದಂಥ ಸಹಾಯಗಳನ್ನು ನೀವು ಮಾಡಿರಿ ಸ್ವಾಮಿ ಕರ್ತನೆ. ಅವುಗಳನ್ನು ನೋಡಿಕೊಂಡು ಹೋಗ್ತಿರುವಂಥ ಸ್ವಾಮಿ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಮತ್ತು ಸ್ವಾಮಿ ನಮ್ಮ ಸಭೆಯಲ್ಲಿ ನಾವು ಹಾಕಿಕೊಂಡಿರುವಂಥ ಯೋಜನೆಗಳನ್ನು ಸ್ವಾಮಿ ಕರ್ತನೆ, ಅಪ್ಪ ಹೌದು ಸ್ವಾಮಿ, ಅನೇಕ ರಿಟ್ರೀಟ್ಗಳನ್ನು ಸ್ವಾಮಿ ನೀವು ಮುಟ್ಟಿ ಆಶೀರ್ವದಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಅಪ್ಪ ಹೌದು ಸ್ವಾಮಿ, ನಿನ್ನನ್ನು ಮಹಿಮೆ ಪಡಿಸುವಲ್ಲಿ ಸ್ವಾಮಿ ಕರ್ತನೆ ನಮ್ಮ ಸಭೆಯು ಸ್ವಾಮಿ ಕರ್ತನೆ ಅದು ಮುಂಚೂಣಿಯಲ್ಲಿ ಇರ್ಲಿಕ್ಕೆ ಆಗುವಂತೆ ನೀನು ಕೃಪೆ ಕೊಟ್ಟು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಮತ್ತು ಸ್ವಾಮಿ ಬೆಳಗಿನ ಜಾವದಲ್ಲಿ, ಸಾಯಂಕಾಲ ಸಮಯದಲ್ಲಿ ಸ್ವಾಮಿ ನಡೆಯುವಂಥ ಪ್ರಾರ್ಥನೆ ಕೂಟಗಳನ್ನು ನೀನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಅಪ್ಪ ನಿನ್ನ ವಾಕ್ಯವು ಸ್ವಾಮಿ ಕರ್ತನೆ ಪ್ರತಿ
ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿ ಬೇರೂರಿ ಸ್ವಾಮಿ ಕರ್ತನೆ, ಅದು ಸ್ವಾಮಿ ಫಲ ಕೊಡ್ಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ವಾಕ್ಯಗಳನ್ನು ಕೊಳ್ಳಿಕ್ಕೆ ಬರುವಂತ ಎಲ್ಲಾ ನಿನ್ನ ಸೇವಕರನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಅದಕ್ಕಾಗಿ ಪ್ರಯಾಸ ಪಡುತ್ತಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ನಿನ್ನ ವಾಕ್ಯವು ಸ್ವಾಮಿ ನಾಡ ಮೂಲೆ ಮೂಲೆಗೆ ಹೋಗಿ ತಲುಪಿ ಸ್ವಾಮಿ ಕರ್ತನೆ. ನಿನ್ನ ವಾಕ್ಯದಂತೆ ಪ್ರತಿಯೊಬ್ಬೊಬ್ಬರು ನಡಲಿಕ್ಕೆ ಆಗುವಂತೆ ಕೃಪೆ ಕೊಟ್ಟು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ತಿರುಗೊಂದಾವರ್ತಿ ಸ್ವಾಮಿ ಅಪ್ಪ, ಈ ಮುಂದಿನ ಸಮಯ ನಿನ್ನ ಕೈಗೆ ಒಪ್ಪಿಸ್ತೇನೆ ಸ್ವಾಮಿ ಕರ್ತನೆ. ನಮ್ಮನ್ನು ಬಲಪಡಿಸು ಕರ್ತನೆ. ನಮ್ಮ ಮುಖಾಂತರ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಈ ಬೆಳಗಿನ ಜಾವದಲ್ಲಿ ತಂದೆಯ ದೇವರನ್ನು ಆರಾಧಿಸುವ ಹಾಗೆ, ತಂದೆಯ ಪ್ರೀತಿಯ ಕುಮಾರನೇ ಪಾಪಿಯ ರಕ್ಷಿಸಲು ಎಂಬುದಾಗಿರುವಂತಹ ಸಂಗೀತವನ್ನು ಹಾಡಿಕೊಳ್ಳೋಣ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿ ತಾಳಿದರು. ದಾಸನ ರೂಪವನು ಪ್ರೀತಿ ತಾಳಿದರು. ತಂದೆಯ ಪ್ರೀತಿಯ ಕುಮಾರನು ಪಾಪದ ಬೇಗೆಯಿಂದ ತಣಿದೀಹ ಪಾಪಿಯ ಹೃದಯವ. ಪಾಪದ ಬೇಗೆಯಿಂದ ತಣಿದೀಹ ಪಾಪಿಯ ಹೃದಯವ. ತನ್ನ ಜೀವದ ಜಲಹರಿಸಿ ತಣಿಸಬಂದನು ಮಮತೆಯಲಿ. ತನ್ನ ಜೀವದ ಜಲಹರಿಸಿ ತಣಿಸಬಂದನು ಮಮತೆಯಲಿ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿ ತಾಳಿದನು. ದಾಸನ ರೂಪವನು ಪ್ರೀತಿ ತಾಳಿದನು. ಲೋಕದ ಕಾನನದಿ ಮಾರ್ಗವತಾಪಿತ ಗುರಿಯನ್ನು. ಲೋಕದ ಕಾನನದಿ ಮಾರ್ಗವತಾಪಿತ ಗುರಿಯನ್ನು. ಸೈತಾನ್ಯನ ಹಿಡಿತದಿಂದ ಬಿಡಿಸಬಂದನು ಕರುಣೆಯಲ್ಲಿ. ಸೈತಾನ್ಯನ ಹಿಡಿತದಿಂದ ಬಿಡಿಸಬಂದನು ಕರುಣೆಯಲ್ಲಿ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿ ತಾಳಿದನು. ದಾಸನ ರೂಪವನು ಪ್ರೀತಿ ತಾಳಿದನು. ಅತಿಶಯ ವರವನ್ನು ಪಾಲಿಸಬಾದೆಯ ಕಂದನ. ಅತಿಶಯ ವರವನ್ನು ಪಾಲಿಸಬಾದೆಯ ಕಂದನ. ಸುಂದರ ದೇವನ ಕರುಣೆಯನು ಸಾರಿರಿಯ ಮಾಧ್ಯದಳು. ಸುಂದರ ದೇವನ ಕರುಣೆಯನು ಸಾರಿರಿಯ ಮಾಧ್ಯದಳು. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನ್ನು ಪ್ರೀತಿ ತಾಳಿದನು. ದಾಸನ ರೂಪವನ್ನು ಪ್ರೀತಿ ತಾಳಿದನು. ತಂದೆಯ ಪ್ರೀತಿ ಕುಮಾರನು. ನಾವು ಸಂದೇಶ ಕೇಳಲಿಕ್ಕೆ ಸಿದ್ಧರಾಗಿರುವಕ್ಕೆ
ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರನೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಳ್ಳೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ ಎಂಬುದಾಗಿ ಹಾಲೆಲೂಯಾ ಹಾಲೆಲೂಯಾ Hallelujah, 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 hallelujah. ಕತ್ತಲೆಯ ಸಮಯದಿ ಬೆಳಕಾಗಿರುವ, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು, ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನನ್ನು ಬಿಟ್ಟು ಬಾಳನು, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಾವು ಹಾಗೆ ಆರಾಧನಾ ಪೂರ್ವಕವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಉದಯದಲ್ಲಿ ದೇವರು ಕೊಟ್ಟ ದೊಡ್ಡ ಕೃಪೆಯನ್ನು ನಾವು ಸ್ತೋತ್ರ ಮಾಡುತ್ತಾ, ಸ್ವಾಮಿ ಈ ದಿವಸ ನೀ ನಮಗೆ ವಿಶೇಷವಾದ ದಯೆಯನ್ನು ತೋರಿಸಿ, ಈ ಶ್ರಮ ಮರಣ ಪುನರುತ್ಥಾನದ ಧ್ಯಾನಗಳ ದಿವಸಗಳಲ್ಲಿ ಸ್ವಾಮಿ, ಹೌದು ಸ್ವಾಮಿ, ಅನೇಕ ರೀತಿಯಲ್ಲಿ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸ ನಿನ್ನ ವಾಕ್ಯವನ್ನು ಗಮನಿಸಕ್ಕಿಂತ ಮುಂಚಿತವಾಗಿದ್ವಾಗ ನಮ್ಮ ಹೃದಯ ಮನಸ್ಸುಗಳನ್ನು ಸಿದ್ಧಪಡಿಸು. ಇದುವರೆಗೂ ನಾವು ಸ್ತುತಿ ಮಾಡಿದ್ದೇವೆ, ಪ್ರಾರ್ಥನೆ ಸಲ್ಲಿಸ್ತೇವೆ, ಅದರ ಉತ್ತರವಾಗಿ ನೀನು ನಮಗಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಕೃಪೆಯನ್ನು ತೋರಿಸು. ನಾನು ನಂಬುವಂಥ ದೈವರು, ನೀನು ಸರ್ವಶಕ್ತನಾಗಿದ್ದಿ, ಕಾರ್ಯಗಳಲ್ಲಿ ಎಂದಿಗೂ ಸಾಮರ್ಥ್ಯನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ನಾವು ಹೇಳಿಕೊಳ್ಳೋಣ ಈ ದಿವಸ ಮುಂಜಾನೆ ವೇಳೆಯಲ್ಲಿ, ಸ್ವಾಮಿ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ ಸ್ವಾಮಿ, ಲೋಕವನ್ನು ದೃಷ್ಟಿಸುವುದಿಲ್ಲ, ನಿನ್ನ ಶಿಲುಬೆಯನ್ನು ದೃಷ್ಟಿಸ್ತೇನೆ. ಶಿಲುಬೆಯಲ್ಲಿ ಸಿಕ್ಕುವಂಥ ನೀನು ನಮಗಾಗಿ ತೆಗೆದುಕೊಂಡಂಥ ಎಲ್ಲ ಸಂಗತಿಗಳು ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಒಂದು ಸಾರಿ ನಾವು ಶಿಲುಬೆಯನ್ನು ದೃಷ್ಟಿಸೋಣವು. ಥ್ಯಾಂಕ್ ಯು ಜೀಸಸ್. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು.
ನನ್ನ ನಂಬಿಕೆಯು ನೀನೇ ದೇವಾ, ನನ್ನ ನಿರೀಕ್ಷೆಯು ನೀನೇ ದೇವಾ, ನನ್ನ ನಂಬಿಕೆಯು ನೀನೇ ದೇವಾ, ನನ್ನ ನಿರೀಕ್ಷೆಯು ನೀನೇ ದೇವಾ. ಆರಾಧನೆ ನಿಮಗೆ, ಒಟ್ಟಾಗಿ ಹೇಳೋಣ, ಆರಾಧನೆ ನಿಮಗೆ ಎಂಬುದಾಗಿ. ಆರಾಧನೆ ನಿಮಗೆ, ಆತ್ಮದಲ್ಲಿ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ, ನಾವು ಆರಾಧನೆ ಸಲ್ಲಿಸುವಂಥ ದೇವರು ನೀನು ಉನ್ನತನಾಗಿದ್ದಿ ಸ್ವಾಮಿ. ಈಗ ನಮ್ಮ ಜೊತೆ ಮಾತನಾಡು ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಾಗಿ ಸಿದ್ಧರಿದ್ದೇವೆ. ನಿನ್ನ ಲೋಕದಲ್ಲಿದ್ದಾಗ ಕಿವಿಳುವನ್ನು ಕೇಳಲೆಂಬುದಾಗಿ ಹೇಳಿದ ಮಾತಿನ ಮೇರೆಗೆ ಸ್ವಾಮಿ, ನಮ್ಮ ಆತ್ಮಿಕ ಕಿವಿಗಳು ಕಣ್ಣುಗಳು ತೆರೆಯಲ್ಪಡಲಿ. ಸತ್ಯದ ಗ್ರಹಿಕೆಗೆ ತೆಗೆದುಕೊಂಡು ಹೋಗ್ರಿ, ಸತ್ಯವನ್ನು ಕಂಡುಕೊಳ್ರಿ, ಅದು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಹೇಳಿದಂಥ ವಾಕ್ಯದೊಟ್ಟಿಗೆ ಸ್ವಾಮಿ ಮಾತನಾಡ ನಾನಲ್ಲ ಸ್ವಾಮಿ, ಇದು ಮನುಷ್ಯನ ಮಾತಾಗಿದ್ದು ನಿಲ್ಲಿಸಪ್ಪ. ಕೇವಲ ನಿನ್ನ ಸಿಂಹಾಸನದ ವಾಕ್ಯಗಳು ಹೊರಟು ಬಂದು ನಿನ್ನ ಭಕ್ತ ಸಮೂಹಕ್ಕೆ ಈ ದಿವಸಕ್ಕೆ ಮನ್ನ ದೃಢತೆಯನ್ನು, ಈ ಲೋಕದ ಯಾತ್ರೆಯಲ್ಲಿ ಭರವಸೆಯನ್ನು ಅನುಗ್ರಹಿಸು. ಎಲ್ಲ ಘನತೆ ಪ್ರಭಾವ ನಿನ್ನ ಬಾತನಿಗೆ ಸ್ವಾಮಿ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿದಂತ ತಂದೆ, ಆಮೇಲೆ. ನಮಗೆ ಸ್ತೋತ್ರವಾಗಲಿ. ಮುಂಚಾನೆ ವೇಳೆಯಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಬರೆದ ಪುಸ್ತಕ ಅದರ 16ನೇ ಅಧ್ಯಾಯದ 3ನೇ ವಚನ ಭಾಗವನ್ನು ನಾವು ಸತ್ಯವೇದದಲ್ಲಿ ನಾವು ಈ ದಿವಸ ಈ ಮುಂಚಾನೆ ವೇಳೆಯಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೀಗೆ ಬರೆಯಲ್ಪಡ್ತದೆ: ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುದಾಗಿ. ನಿಜವಾಗಲೂ ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಸಮಸ್ಯೆಗಳು ಬರುವಾಗ ಅಥವಾ ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಆತ್ಮಿಕ ಜೀವಿತದ ಒಂದೊಂದು ಹಂತವನ್ನು ನಾವು ಚಲಿಸುವಾಗ ಅನೇಕ ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗ್ತೇವೆ. ಆ ಸಮಸ್ಯೆಗೆ ಒಳಗಾಗಿದಾಗ ನಾವು ದೇವರನ್ನ ಆತ್ಕೊಳ್ಳುವುದಿಲ್ಲ. ನಮ್ಮ ಪರಿಸ್ಥಿತಿಗಳ ಮೇಲೆ, ನಮ್ಮ ಸ್ವಬುದ್ಧಿ ಮೇಲೆ ನಾವು ಆತ್ಕೊಳ್ಳುವಂಥವರಾಗಿರ್ತೇವೆ. ಅದೇ ಜ್ಞಾನೋಕ್ತಿಗಳ ಪುಸ್ತಕ ಅದರ 3ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳ್ತದೆ: ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಅನೇಕ ರೀತಿಯಾದ ಅಭಯ ವಚನಗಳು ಸತ್ಯವೇದದಲ್ಲಿ ತುಂಬಿಸಲ್ಪಟ್ಟಿರುವಾಗ ನಾವು ಯಾವಾಗಲೂ ನಮ್ಮ ದೃಷ್ಟಿಕೋನದಲ್ಲಿ ನಾವು ವಿಚಾರಿಸುವಂಥವರಾಗಿರ್ತೇವೆ. ಅಥವಾ ನಮಗೆ ತಿಳಿಯುವ ರೀತಿಯಲ್ಲಿ ಸಮಸ್ಯೆಗಳು, ಗೊಂದಲಗಳು ಬರುವಾಗ ನಾವು ನಮ್ಮದೇ ಆದಂಥ ಉಪಾಯಗಳನ್ನು ಮಾಡಿ ಜೀವನ ಯಾತ್ರೆಯನ್ನು ಸಾಗಿಸುವುದಕ್ಕಾಗಿ ನೋಡ್ತೇವೆ. ಹಾಗಾದರೆ ಈ ದಿವಸ ಸಭೆಗೆ ಅಥವಾ ವ್ಯಕ್ತಿಗತವಾಗಿ ಒಂದು ಆತ್ಮೀಯ ವಲಯದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಪರಿಸ್ಥಿತಿಗಳನ್ನ ಎದುರಿಸಬಹುದು ಎಂಬುದಾಗಿ ನೋಡುವುದಾದರೆ, ನೇರವಾಗಿ ನಮ್ಮ ವಾಕ್ಯ ಭಾಗ ನಮಗೆ ಪ್ರಸ್ತಾಪಿಸ್ತದೆ. ಇಬ್ಬರು ಸತ್ಯವೇದದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಬದಲಾವಣೆ, ಪರಿಸ್ಥಿತಿಗಳು ಬರುವಾಗಲೂ ಕೂಡ, ಸಮಸ್ಯೆಗಳು ಎದುರಾದಾಗಲೂ ಕೂಡ ಕ್ರಿಸ್ತನು ಬರುವಂಥ ಒಂದು ಸಂಗತಿಯನ್ನು ಅಥವಾ ಈ ಶಿಲುಬೆಯ ಪ್ರಕ್ರಿಯೆ ಅಥವಾ ಈ ಪುನರುತ್ಥಾನದ ಶಕ್ತಿಯನ್ನು ತಡೆಯಲು ಯಾರಿಂದಲೂ ಆಗಲಿಲ್ಲ ಎಂಬುದನ್ನು ನಿರೂಪಿಸಿ ತೋರಿಸಿದಂಥ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡಿಕೊಳ್ತೇವೆ. ಅವರು ಕೂಡ ಪರಿಸ್ಥಿತಿಗಳು ಹಾದು ಬಂದಾಗಲೂ ಕೂಡ ಅವರು ದೇವರನ್ನು ನಿರೀಕ್ಷಿಸ್ತಾ ಇದ್ದರು, ಪ್ರಾರ್ಥನೆಯಲ್ಲಿದ್ದರು, ಉಪವಾಸದಲ್ಲಿದ್ದರು. ಈ ದಿವಸ ಸಭೆಯಾಗಿ ಅಥವಾ ವ್ಯಕ್ತಿಗತವಾಗಿ ನಾವು ಇದನ್ನು ಆಚರಣೆ ಮಾಡಿದಾಗಲೂ ಕೂಡ ಯಾಕೆ ನಾವು ಆ ರೀತಿಯಾದಂಥ ತಕ್ಕದಾದಂಥ ಒಂದು ಮಾರ್ಗವನ್ನು ಪಡೆದುಕೊಳ್ಳೋದಕ್ಕಾಗುತ್ತೇ ಇಲ್ಲ, ಅಥವಾ ಆ ಆಶೀರ್ವಾದಗಳು ನನ್ನ ಜೀವಿತಗಳಲ್ಲಿ ಇಲ್ಲ, ಅಥವಾ ನಾವು ಹೇಳಬಹುದು ಆತ್ಮಿಕ ವಲಯದಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ ಎಂಬುದನ್ನು ನಾವು ಪರಿಪೂರ್ಣವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಳ್ಳುವಂಥವರಾಗಿದ್ದೇವೆ. ನೇರವಾಗಿ ನಾವು ನೋಡುವುದಾದರೆ ಎಸ್ತರಡ್ಗ ಪುಸ್ತಕದಲ್ಲಿ 4ನೇ ಅಧ್ಯಾಯಕ್ಕೆ ಬರುವಾಗ ಸಭೆ ಒಂದು ಯಾವ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕೆಂಬುದಾಗಿ ನೋಡುವುದಾದರೆ ಒಂದು ನಿರ್ಣಯ ಬರ್ತದೆ: ಯಹೂದ ಕುಲದ ನಾಶವಾಗಬೇಕು ಎಂಬುದಾಗಿ.
ಮೊರ್ದೆಕೈಯ ಮೂಲಕವಾಗಿ ಎಸ್ತೇರಳಿಗೆ ಒಂದು ಸಂದೇಶ ಹೋಗ್ತದೆ. ಹಾತಾಕನಲ್ಲಿ ಸಂದೇಶವನ್ನು ತೆಗೆದುಕೊಂಡು ಬರ್ತಾನೆ. ನಿನ್ನ ಜನಾಂಗಗೋಸ್ಕರ ನೀನೇನಾದರೂ ಮಾಡಬೇಕು, ಇಲ್ಲಾದರೆ ಮೊರ್ದೆಕೈ ಹೇಳುವ ಪ್ರಕಾರ ಯಾರಿಂದಲಾದರೂ ಸಹಾಯ ದೊರಕ್ತದೆ, ಇಡೀ ಯಹೂದ ಕುಲವೇ ನಾಶವಾಗ್ತದೆ. ಆದಿಯಿಂದಲೂ ಈ ಪ್ರತಿಕ್ರಿಯೆ ಪ್ರಾರಂಭದಿಂದಲೂ ಅದು ಪ್ರಾರಂಭಿಸಿರುವಂಥದ್ದಾಗಿದೆ. ನಾವು ನೋಡಿಕೊಳ್ತೇವೆ, ಆದಿಕಾಂಡ ಅದರ 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ ಪಾಪದಲ್ಲಿ ಸಿಲುಕಿದಂಥ ಆದಾಮ ಹವ್ವಳರ ವಿಷಯದಲ್ಲಿ. ಯಾವಾಗ ಅವ್ರು ಪಾಪದಲ್ಲಿ ಸಿಲುಕಿಕೊಂಡ್ರೋ ನಾವು ನೋಡ್ತೀವಿ, ಒಬ್ಬ ಸೃಷ್ಟಿಕರ್ತನನ್ನು ದೇವರು ನೇಮಿಸುವುದಂತ ಆ ಒಂದು ಪ್ರವಾದನಯುಕ್ತವಾಗಿರುವಂಥ ಇಥ್ಯಾಂಜೆಲಿಯಂ ಎಂಬುದಾಗಿ ಹೇಳುವಂಥ ಮಾತು, ಅಂದರೆ ಮೊದಲನೇ ಸುವಾರ್ತೆ ಆದಿಕಾಂಡ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟಿದೆ. ಕ್ರಿಸ್ತನ ಕುರಿತಾಗಿ ನಾವು ನೋಡೋದಾದ್ರೆ ಹಳೆ ಒಡಂಬಡಿಕೆ ಅದರ ಆದಿಕಾಂಡ ಪುಸ್ತಕದಲ್ಲಿ ಎಲ್ಲಿ ಬರೆಯಲ್ಪಡ್ತದೆ ಎಂಬುದಾಗಿ ನೋಡೋದಾದ್ರೆ ನೇರವಾಗಿ ದೇವರ ವಾಕ್ಯ 3ನೇ ಅಧ್ಯಾಯದಲ್ಲಿ ಹೇಳಲ್ಪಡ್ತದೆ. ಒಬ್ಬನು ಸ್ತ್ರೀ ಸಂತಾನದಿಂದ ಹುಟ್ಟುವಂಥವನು, ಆತನು ಆ ಒಂದು ಸರ್ಪವನ್ನು ಆತನ ತಲೆಯನ್ನು ಜಜ್ಜುವಾತನೆಂಬುದಾಗಿ ಆತನ ಕುರಿತಾಗಿ ಆದಿಕಾಂಡದಲ್ಲಿ ಪ್ರಸ್ತಾಪಿಸಿದೆ. ಆದರೆ ಮಾನವರಾದಂಥ ನಮ್ಮ ಜೀವಿತಗಳಲ್ಲಿ ಸೈತಾನನು ಒಂದು ದೊಡ್ಡ ಆಯುಧವಾಗಿ ಪಾಪವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ನಾವು ಜೀವಿತದಿಂದಿದ್ದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಒಂದು ಆದಾಮ ಹವ್ವಳರ ವಿಷಯದಲ್ಲಿ ನೋಡುವಾಗ ಅವರಿಗೆ ಕೊಡಲ್ಪಟ್ಟಂಥ ಒಂದೇ ಒಂದು ಸ್ಥಿತಿ ಏನೆಂಬುದಾಗಿ ನೋಡುವುದಾದ್ರೆ ದೊಡ್ಡ ಆಶೀರ್ವಾದ, ನೀವು ರೆಕ್ಕರಾಗಬೇಕು, ಭೂಮಿ ಮೇಲೆ ದೊರೆತನ ಮಾಡಬೇಕೆಂಬುದಾಗಿರುವಂಥ ಮಾತು. ಆದರೆ ಅವನ್ನೆಲ್ಲವನ್ನು ಮೀರಿ ಸೈತಾನನು ಈ ಆಶೀರ್ವಾದವನ್ನು ಕದ್ದುಕೊಳ್ಳಬೇಕೆಂಬುದಾಗಿ ಹೇಳಿ ಇವರು ತಾನಿರುವ ಸ್ಥಳದಲ್ಲಿ ಸೇರಬಾರ್ದೆಂಬುದಾಗಿರುವಂಥ ನಿಲುವಿನಲ್ಲಿ ಆತನು ಪಾಪಕ್ಕೆ ಪ್ರೇರೇಪಿಸ್ತಾನೆ. ಆತನು ಹಣ್ಣನ್ನು ಕಿತ್ತು ಕೊಡಲಿಲ್ಲ, ನೀವು ತಿನ್ನಬೇಕೆಂಬುದಾಗಿ ಆಕರ್ಷಣೆಗಳನ್ನು ತೋರಿಸುವ ಆತನಾಗಿದ್ದಾನೆ. ಯಾವಾಗ ನಾವು ಆಕರ್ಷಣೆಗೆ ಒಳಗಾಗ್ತೇವೋ ನಮ್ಮ ಮನಸ್ಥಿತಿಗಳು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟವರಾಗಿ ಪಾಪ ಮಾಡುವಂಥವರಾಗಿದ್ದೇವೆ. ಇದೇ ನಿಯಮವನ್ನು ಯಾವಾಗ ಪಾಪ ಮಾಡಲ್ಪಟ್ಟಿತ್ತೋ, ಪಾಪಕ್ಕೆ ದಾಸರಾಗಿದ್ದೇವೋ, ದೇವರ ವಾಕ್ಯ ಹೇಳ್ತದೆ ಪಾಪ ಮಾಡಿರುವಂಥದ್ದೆಲ್ಲವೂ ಸಾಯಲೇಬೇಕಾದಂಥ ನಿಯಮ. ಆ ನಿಯಮದಲ್ಲಿ ನಾವು ನೋಡಿಕೊಳ್ತೇವೆ, ಯೇಸು ಸ್ವಾಮಿ ಅಥವಾ ತಂದೆಯಾದ ದೇವರು ಆದಿಕಾಂಡದಲ್ಲೇ ಇವರು ಪಾಪ ಮಾಡಿ ಬೆತ್ತಲೆ ಆಗಿದ್ದಾರೆ ಎಂಬುದನ್ನು ಗ್ರಹಿಸಿಕೊಂಡು ಆತನ ಸಂಜೆ ತಂಗಾಳಿಯಲ್ಲಿ ಬರುವಾಗ ಇವರು ಅಂಜೂರದಲ್ಲಿ ಸುತ್ತುಕೊಂಡು ಯಾವ ರೀತಿಯಲ್ಲಿ ದೇವರಿಗೆ ಭಯಪಟ್ಟವರಾಗಿ ನಿಂತುಕೊಂಡಿದ್ದರು. ಅವಿಧೇಯತೆ ಅವರ ಜೀವಿತದಲ್ಲಿ ಕಾರ್ಯ ಮಾಡಿತ್ತು. ದೇವರ ವಾಕ್ಯ ನಮಗೆ 1ನೇ ಸಮುವೇಲ ಅದರಲ್ಲಿ ಹೇಳಲ್ಪಡ್ತದೆ, ಯಜ್ಞಕ್ಕಿಂತ ವಿಧೇಯತೆ ಮೇಲೆ ಎಂಬುದಾಗಿ. ಅವರು ಯಥಾರ್ಥವಾಗಿ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟಿದ್ದರೆ, ಪಾಪದ ಅರಿಕೆ ಮಾಡಿದರೆ ಅವರಿಗೆ ಒಂದು ಉನ್ನತವಾದಂಥ ಸ್ಥಿತಿ ಇರ್ತಾ ಇತ್ತೇನೋ, ಅವ್ರಿಗೆ ಕ್ಷಮಿಸಲ್ಪಡ್ತಾ ಇದ್ರು. ಆದರೆ ಯಾವಾಗ ಪಾಪ ಪ್ರವೇಶಿಸ್ತೋ ಒಂದು ಸ್ಯಾಕ್ರಿಫೈಸ್ ಕೊಡಲೇಬೇಕಾಯಿತು. ದೇವರು ತಾನು ಮಾಡಿದಂಥ ಈ ಸೃಷ್ಟಿಯನ್ನು ನೋಡಿ, ಇವರು ಪಾಪದಲ್ಲಿ ಸಿಲುಕಿದಂಥದ್ದನ್ನು ನೋಡಿ ಆ ದಿವಸ ಅವರಿಗೆ ಚರ್ಮದ ಅಂಗಿಯನ್ನು ತೊಡಿಸಿದ್ದನೆಂಬುದಾಗಿ ನೋಡಿಕೊಳ್ತೇವೆ. ಯಾರು ಕೂಡ ಊಹಿಸಿರ್ಲಿಕ್ಕಿಲ್ಲ ಆ ಚರ್ಮದ ಅಂಗಿ ಹೇಗೆ ಬಂತು ಎಂಬುದಾಗಿ. ನಾವು ನೋಡಿಕೊಳ್ತೇವೆ, ಅಲ್ಲಿಯೇ ದೇವರು ಒಂದು ಪ್ರಾಣಿಯನ್ನು ನಮಗೋಸ್ಕರ ಆ ದಿವಸ ಆದಾಮ ಹವ್ವಳರಿಗೋಸ್ಕರ ವಧಿಸಿ ಸ್ಯಾಕ್ರಿಫೈಸ್ ಮಾಡಿ ಅದರ ಯಜ್ಞ ಮಾಡಿ ಅದರ ಚರ್ಮವನ್ನು ಮನುಷ್ಯರ ಜೀವಿತವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಕೊಟ್ಟನೆಂಬುದಾಗಿ ನೋಡಿಕೊಳ್ತೇವೆ. ಹೊಸ ಒಡಂಬಡಿಕೆ ನಿಯಮ ನಾವು ಯಾವ ರೀತಿಯಲ್ಲಿ ಪಾಪಕ್ಕೆ ಸಿಲುಕಿಕೊಳ್ಳುವಾಗ ನಾವು ಕ್ರಿಸ್ತನ ವಿಷಯದಲ್ಲಿ ನೋಡಿಕೊಳ್ಳಬೇಕಾದಂಥ ಒಂದು ವಿಶೇಷವಾದಂಥ ಸಂಗತಿ ಏನೆಂಬುದಾಗಿ ನೋಡಿದ್ರೆ ತನ್ನನ್ನೇ ನಮಗೋಸ್ಕರ ಕೊಡುವಂಥವನಾಗಿದೆ. ಆತನ ದೇಹವು ಅದು ಅನೇಕ ವಿಧದಲ್ಲಿ ಬಾಧಿಸಲ್ಪಟ್ಟಾಗ ಏಷಯ 53ನೇ ಅಧ್ಯಾಯದಲ್ಲಿ ನಾವು ದೊಡ್ಡ ಪಟ್ಟಿಯನ್ನು ನೋಡ್ತೇವೆ ಆತನಿಗೆ ತೆಗೆದುಕೊಂಡಂಥ ಸಂಗತಿ. ಆತನ ರಕ್ತದ ಮೂಲಕವಾಗಿ ನಮಗೆ ವಿಮೋಚನೆ ಉಂಟು. ಆದರೆ ಈ ಭಾಗದಲ್ಲಿ ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ, ಈ ದಿವಸ ವಿಮೋಚನೆ ಕಾರ್ಯ ಇಂದಿಗೂ ಕೂಡ ಅದು ಕಾರ್ಯದಲ್ಲಿದೆ ಎಂಬುದಾಗಿ. ಮೊದಲಾಗಿ ಆದಾಮ ಹವ್ವಳರ ಮೂಲಕವಾಗಿ ಮಾಡಿದಂಥದ್ದನ್ನು ನೋಡಿ ಅನೇಕ ರೀತಿಯಲ್ಲಿ ನೋಹನ ಕಾಲದವರೆಗೆ ಬರುವಾಗ ನೋಹನನ್ನು ಒಂದು ನಾವೇ ಕಟ್ಟಿ ಆತನನ್ನು ಆ ಕಾಲದಲ್ಲಿ ವಿಮೋಚನೆ ಕರ್ತನಾಗಿಟ್ಟನು. ಮತ್ತು ಮುಂದುವರೆದ ನೋಡೋದಾದ್ರೆ ಮೋಶೆ ಜೀವಿತದ ಮೂಲಕವಾಗಿ ಆ ಒಂದು ದೊಡ್ಡ ಜನಾಂಗವನ್ನು ನಡೆಸುವುದರಲ್ಲಿ ವಿಮೋಚಕನ ಕಾರ್ಯ ಅದು ಇನ್ನೂ ಕೂಡ ಪ್ರಾರಂಭವಾಗಿತ್ತು. ಮುಂದೆ ಅರಸರುಗಳು ಬರ್ತಾರೆ, ಪ್ರವಾದಿಗಳು ಬರ್ತಾರೆ, ಎಚ್ಚರಿಸ್ತಾರೆ. ಕೊನೆಯಲ್ಲಿ ಏಷಯನ ಪ್ರಾರ್ಥನೆ 400 ವರ್ಷಗಳಾದ ನಂತರ ನಾವು ನೋಡಿಕೊಳ್ತೇವೆ ಕ್ರಿಸ್ತನ ಜನನವಾಗ್ತದೆ. 33 ವರ್ಷ ದೊಡ್ಡ ಸೇವೆಯ ಮೂಲಕವಾಗಿ, 3.5 ವರ್ಷದಲ್ಲಿ ದೊಡ್ಡ ಸೇವೆಯ ಮೂಲಕವಾಗಿ ಯೇಸು ಸ್ವಾಮಿ ತನ್ನನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ ನೋಡಿಕೊಳ್ತೇವೆ. ಮುಂದುವರೆದ ಭಾಗವನ್ನು ನೋಡುವುದಾದರೆ ಈಗಿನ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಕರ್ತನಿಗೆ ನಮ್ಮ ಕಾರ್ಯಭಾರಗಳನ್ನು ವಹಿಸಿಕೊಡುವುದರ ಮೂಲಕವಾಗಿ ನನ್ನ ಉದ್ದೇಶಗಳು ಸಫಲವಾಗಬಹುದು ಎಂಬುದಾಗಿ ನೋಡುವುದಾದರೆ, ಅಂದು ಆ ಒಂದು ದಿವಸಗಳಲ್ಲಿ ಸಭೆ ಅಥವಾ ಯಾವ ಜನಾಂಗ ನಾಶವಾಗ್ತದೆ ಎಂಬುದಾಗಿ ಎಸ್ತೇರಳ ಜೀವಿತದಲ್ಲಿ ಆಕೆ ಅರಸನ ಮುಂದೆ
ಹೋಗಿ ನಿಂತುಕೊಳ್ಳುವುದಕ್ಕೂ ಭಯಪಡದೆ ಆ ಸುವರ್ಣ ದಂಡದ ತುದಿಯನ್ನು ಮುಟ್ಟುವಾಗ ಆಕೆಗೆ ದಯೆ ದೊರಕುತ್ತದೆ. ಅದಕ್ಕಿಂತ ಮುಂಚಿತವಾಗಿ ಆಕೆ ಮಾಡುವಂಥ ಶ್ರೇಷ್ಠ ಸಂಗತಿ ಎನ್ನುವುದಾಗಿ ನೋಡುವಾಗ, ಯಾವಾಗ ಭಯಪಟ್ಟು ಈ ಒಂದು ಸಂಗತಿ ನಡೀತಾ ಇದೆ, ನನ್ನ ಜನಾಂಗಕ್ಕೆ ಈ ಒಂದು ರೀತಿಯಲ್ಲಿ ಅಪಾಯ ಬರ್ತದೆ ಎಂಬುದಾಗಿ, ನನ್ನ ಕುಟುಂಬಕ್ಕೆ ಯಾವ ರೀತಿಯಲ್ಲಿ ಅಪಾಯ ಬರ್ತದೆ ಎಂಬುದಾಗಿ ಹೇಳುವಾಗ ಸತ್ಯವೇದ ನಮಗೆ ನಿದರ್ಶನವಾಗಿ ತೋರಿಸುವಂಥ ಒಂದು ವಿಶೇಷ ಸಂಗತಿ ಏನೆಂಬುದಾಗಿ ನೋಡೋದಾದ್ರೆ, ಖಂಡಿತವಾಗಲು ಆಕೆ ಹೋಗುವಂಥದ್ದು, ನಾನು 3 ದಿವಸದ ಕಾಲ ಉಪವಾಸವಿರ್ತೇನೆ, ನೀವು ಕೂಡ ಆ ರೀತಿಯಲ್ಲಿ ಮಾಡಬೇಕು, ಪ್ರಾರ್ಥಿಸ್ತಾಳೆ. ಉಪವಾಸವಿದ್ದು ಹೇಗಾದರೂ ಮಾಡಿ ನನ್ನ ಜನಾಂಗವನ್ನು ಉಳಿಸಬೇಕು, ಸುವರ್ಣದಂಡವನ್ನು ಚಾಚಿದರೆ ಅಥವಾ ಅದರ ಕೃಪೆ ಸಿಗಲಿಲ್ಲ ಅಂದರೆ ಆಕೆ ನಾಶವಾಗಬಹುದಾಗಿತ್ತು. ಆದರೆ ಆ ದಿವಸ ಯಾವ ಒಂದು ತೀರ್ಮಾನದೊಟ್ಟಿಗೆ ಎಸ್ತೇರಳು ಹೋಗ್ತಾಳೋ ಅಲ್ಲಿ ಗಮನಿಸ್ತೇವೆ, ಯಾವ ಒಂದು ಸಂಗತಿ ಹಾಮಾನನ ಮೂಲಕವಾಗಿ ನಾಶ ಮಾಡಬೇಕೆಂಬುದಾಗಿರುವಂಥ ಯಹೂದ ಕುಲವೇ ಅದು ಸ್ಥಿರವಾಗಿ ನಿಂತುಕೊಂಡಿತ್ತು. ಯಾವ ಗಲ್ಲನ್ನು ಒಂದು ಮೊರ್ದೆಕೈಗೆ ವಿಧಿಸಬೇಕೆಂಬುದಾಗಿ ಈ ಒಂದು ವ್ಯಕ್ತಿ ಹಾಮಾನನು ಮಾಡಲ್ಪಟ್ಟನೋ ಅದೇ ವ್ಯಕ್ತಿ ಆ ಒಂದು ಸಂಗತಿಗೆ ಊರಿನಲ್ಲೇ ಬಿದ್ದು ಸತ್ತು ಹೋಗ್ತಾನೆ ಎಂಬುದಾಗಿ ನೋಡ್ತೇವೆ. ಆತನು ತಾನು ಮಾತ್ರ ಸಾಯುವುದಲ್ಲ, ಆತನ ಇಡೀ ಕುಟುಂಬವೇ ನಾಶವಾಗ್ತದೆ ಎಂಬುದಾಗಿ ನೋಡಿಕೊಳ್ತೇವೆ. ಯಾವಾಗೆಲ್ಲ ನಾವು ದೇವರ ಒಂದು ಸಂಗತಿ ಅಥವಾ ಈ ಒಂದು ಕಾಲದಲ್ಲಿ ನಾವು ನೋಡ್ಬೋದು, ಸೇವೆಗೆ ವಿರುದ್ಧವಾಗಿರುವಂಥ ಸಂಗತಿ ಅಥವಾ ಸೇವೆ ನಡೆಯಲು ಸಾಧ್ಯವಿಲ್ಲ, ಅನೇಕ ರೀತಿಯಾದಂಥ ಸೇವೆಗೆ ವಿರೋಧವಾಗಿ ಒಂದೊಂದು ಜನಾಂಗಗಳ ಎದ್ದು ಇದನ್ನು ಕ್ರೈಸ್ತ ಸಮಾಜ ಅಥವಾ ನಾವು ನೋಡಿಕೊಳ್ತೇವೆ. ನಮ್ಮ ಆತ್ಮಿಕ ವಲಯದಲ್ಲಿ ನಮಗೆ ಕೊಡಲ್ಪಟ್ಟಂಥ ಒಂದು ವಿಶೇಷ ಕ್ರಿಸ್ತಿಯ ಹೋರಾಟವನ್ನು ಅಲುಗಾಡಿಸುವಂಥ ಸ್ಥಿತಿಗಳು ಬಂದರೂ ಕೂಡ ನಾವು ಯೋಚನೆ ಮಾಡಿಕೊಳ್ಳೋಣ, ನಮ್ಮ ಜೀವಿತವನ್ನು ನಾವೇ ಕಟ್ಟಿಕೊಳ್ಳುವಂಥ ಒಂದು ಸಂಗತಿ ಇದೆ. ಅದು ಯಾವ ಸಂಗತಿ ಅಂತ ಎಂಬುದಾಗಿ ನೋಡುವುದಾದರೆ, ಮೊದಲನೇ ಕೊರಿಂಥ ಅದರ 3ನೇ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಾವು ನೋಡಿಕೊಳ್ತೇವೆ, ಒಬ್ಬನು ತನ್ನ ಕಟ್ಟಡವನ್ನು ಕಟ್ಟುವುದು ಯಾವುದರ ಮೂಲಕವಾಗಿ, ಅಲ್ಲಿ ದೊಡ್ಡ ಪಟ್ಟಿಯನ್ನು ಕೊಡ್ತಾನೆ ಪೌಲನು. ನಾನು ಕಟ್ಟುವಂಥ ಕಟ್ಟಡ ಅದು ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ನೋಡುವುದಾದರೆ, ಅದು ಚಿನ್ನ, ಬೆಳ್ಳಿ ಅಥವಾ ಲೋಹದ ಮೂಲಕವಾಗಿ ಅಥವಾ ನಾವು ನೋಡಿಕೊಳ್ತೇವೆ ಆಪು ಹುಲ್ಲಿನ ಮೂಲಕವಾಗಿ ಅದನ್ನು ನಾನು ಕಟ್ಟಿಕೊಳ್ತೇನೆ ಎಂಬುದಾಗಿ ಆತ್ಮಿಕ ವಲಯದಲ್ಲಿ ನಾವು ಕಟ್ಟಿಕೊಳ್ಳುವುದು ಎಂಬುದಾಗಿ ನೋಡೋದಾದರೆ, ನಮ್ಮ ಜೀವಿತವನ್ನು ದೇವರು ಮೆಚ್ಚುಗೆ ಆಗಿರುವಂಥ ಆತ್ಮಭರಿತವಾದಂಥ ಆತ್ಮಿಕ ಸಂಬಂಧವುಳ್ಳಂಥ ಕಟ್ಟಡವನ್ನು ನನಗೋಸ್ಕರ ದೇವರು ಕೊಟ್ಟಿರುವಾಗ ಅಸ್ಥಿವಾರವನ್ನು ಹಾಕಿದಂಥವನು ಕ್ರಿಸ್ತನೇ ಎಂಬುದಾಗಿ ಪೌಲನು ಪ್ರಸ್ತಾಪಿಸ್ತಾನೆ. ಆ ಅಸ್ಥಿವಾರದ ಮೇಲೆ ಕಟ್ಟಿದಂಥ ಮನೆ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ನೋಡುವುದಾದರೆ, ಬಂಡೆ ಮೇಲೆ ಕಟ್ಟಿದಂಥ ಮನುಷ್ಯನನ್ನು ಹೋಲುವಂಥದ್ದಾಗಿದೆ ಎಂಬುದಾಗಿ ನೋಡಿಕೊಳ್ತೇವೆ. ಆ ಬಂಡೆ ಮೇಲೆ ಮನೆಯನ್ನು ಕಟ್ಟುವಾಗ ಅದರ 4 ದಿಕ್ಕಿನಿಂದಲೂ ಗಾಳಿ ಬರುವಾಗಲೂ ಕೂಡ ದೇವರ ವಾಕ್ಯ ಹೇಳುತ್ತದೆ ಅದು ಬಿದ್ದು ಹೋಗುವುದಲ್ಲ, ಅದು ಸ್ಥಿರವಾಗಿರ್ತದೆ ಎಂಬುದಾಗಿ. ಇನ್ನು ನಾನು ಹಾಕಿದಂಥ ಕ್ರಿಸ್ತನೇ ಎಂಬುದಾಗಿರುವಂಥ ಅಸ್ಥಿವಾರದ ಮೇಲೆ ಯಾವ ರೀತಿಯಲ್ಲಿ ನನ್ನ ಕಟ್ಟಡ ಕಟ್ಟಲ್ಪಟ್ಟಿದೆ, ಶಾರೀರಿಕವಾಗಿ ಮಟೀರಿಯಲಿಸ್ಟಿಕ್ ಆಗಿ ನಾನು ಮಾತನಾಡ್ತಾ ಇಲ್ಲ, ಆದರೆ ಆತ್ಮಿಕ ವಲಯದಲ್ಲಿ ನಾನು ಕ್ರಿಸ್ತನ ಮುಂದೆ ಕಾಣಿಸಿಕೊಳ್ಳಬೇಕಾದಂಥ ನನ್ನ ಆತ್ಮ ಅದು ಯಾವ ರೀತಿಯಲ್ಲಿ ನಿಂತುಕೊಳ್ಳುವಂಥದ್ದಾಗಿದೆ. ಮುಂದುವರಿದು ಪೌಲನು ಹೇಳ್ತಾನೆ, ಆ ಒಂದು ಬೆಂಕಿ ಬರ್ತದೆ, ಅದು ಶೋಧಿಸುವಂಥ ದಿನ ಬರ್ತದೆ. ಆ ಬೆಂಕಿಯಲ್ಲಿ ಶೋಧಿಸುವಾಗ ಯಾರು ಯಾವ ರೀತಿಯಲ್ಲಿ ಅದನ್ನು ಕಟ್ಟಲ್ಪಟ್ಟರು ಎಂಬುದಾಗಿ ಅದು ಗೋಚರ ಮಾಡ್ತದೆ. ಲೇಬರ್ ಆತನು ಯಾವ ರೀತಿಯಲ್ಲಿ ಅದನ್ನು ಕಟ್ಟಿದನು, ಆ ಕಟ್ಟಿದಂಥ ಸಂಗತಿ ಅದು ಚಿನ್ನದಿಂದ ಸ್ಥಿರವಾಗಿತ್ತ ಅಥವಾ ಆ ಬೆಂಕಿ ಶೋಧಿಸ್ತದೆ, ಆಪು ಹುಲ್ಲಿನಿಂದ ಅದು ಸುಟ್ಟು ಹೋಗುವುದಕ್ಕಾಗಿತ್ತ. ನೇರವಾಗಿ ದೇವರ ವಾಕ್ಯ ಯೆಶಾಯನ ಗ್ರಂಥದಲ್ಲಿ ಹೇಳ್ತದೆ, ನಾನೊಂದು ದ್ರಾಕ್ಷಿ ತೋಟವನ್ನು ಕಟ್ಟಿಸಿದೆ, ಅದಕ್ಕೆ ಸುತ್ತಲೂ ಅಗೆತ ಮಾಡಿ ಏನು ಬೇಕು ಅದಕ್ಕೆಲ್ಲ ಮಾಡಿದೆ, ಅದಕ್ಕೆ ಬಂದು ನಾನು ನೋಡುವಾಗ ಅದರಲ್ಲಿ ಫಲವನ್ನು ಅಪೇಕ್ಷಿಸಿದೆ, ಅದು ಫಲ ಕಾಣಲಿಲ್ಲ ಎಂಬುದಾಗಿ ನೋಡಿಕೊಳ್ಳು. ಹೀಗಿರುವಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವಿತಗಳನ್ನು ಯಾವ ರೀತಿಯಲ್ಲಿ ಈ ವಿಮೋಚನಾ ಕಾರ್ಯಕ್ಕೆ ನಾನು ಸಿದ್ಧನಾಗಿದ್ದೇನೆ. ಪ್ರತಿ ಜನಾಂಗದಲ್ಲಿಯೂ ಕೂಡ ದೇವರು ನಾಯಕರನ್ನಾಗಿ ಇಟ್ಟು ನಡೆಸ್ತಾ ಇದ್ದಾರೆ. ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡುವುದಾದರೆ ಗಿದ್ಯೋನನ್ನು ಕರೀತಾ ಇದ್ದಾನೆ. ಅವತನು ಅಲೆಮರೆಯಲ್ಲಿದ್ದುಕೊಂಡು, ದ್ರಾಕ್ಷಿಯ ಅಲೆಮರೆಯಲ್ಲಿದ್ದುಕೊಂಡು ಫಿಲಿಷ್ಟಿಯರು ಅವತನ್ನು ಬಂದು ಏನು ಮಾಡ್ಯಾರೋ ಎಂಬುದಾಗಿ ತಿಳಿದು ಅಲ್ಲಿ ಆತನು ಅಲೆಮರೆಯಲ್ಲಿದ್ದುಕೊಂಡು ಗೋಧಿಯನ್ನು ಒಣೆಯುತ್ತಾ ಇರುವಂಥ ಸಂಗತಿ. ದೇವದೂತನು ಪ್ರತ್ಯಕ್ಷನಾಗಿ ಆತನಿಗೆ ಹೇಳ್ತಾನೆ, ಪರಾಕ್ರಮಶಾಲಿ ಎಂಬುದಾಗಿ. ಪರಾಕ್ರಮಶಾಲಿಯಾಗಿದ್ದರೆ ನಾನು ಯಾಕೆ ಈ ರೀತಿಯಲ್ಲಿ ಜನರಿಗೆ ಹೆದರಿ ಕಾರ್ಯ ಮಾಡ್ತಾ ಇದ್ದೆ ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಮುಂದುವರಿದು ಆತನನ್ನು ನೀನು ಅಲ್ಪನೆಂದು ಎಣಿಸಬೇಡ ಎಂಬುದಾಗಿ ಆತನ ಅನೇಕ ವಿಧದಲ್ಲಿ ಬಲಪಡಿಸಿ ಮಹತ್ಕಾರ್ಯಗಳನ್ನು ತೋರಿಸಿ ಆ ದಿವಸ ರಾತ್ರಿ ಆತನನ್ನು ಬಲಪಡಿಸಿದ ನಂತರ ನಾವು ನೋಡಿಕೊಳ್ತೇವೆ ಆತನು ಮಾಡುವಂಥ ಒಂದೊಂದು ಕಾರ್ಯ ಎಂಬುದಾಗಿ ನೋಡುವುದಾದರೆ ದೊಡ್ಡದಾಗಿರುವಂಥ ನ್ಯಾಯಸ್ಥಾಪಕನು ನಮಗಾಗಿದ್ದನು ಎಂಬುದಾಗಿ ಮುಂದುವರೆದು ನೋಡಿಕೊಳ್ತೇವೆ. ಈ ನ್ಯಾಯಸ್ಥಾಪಕರು ಮಾಡಿದಂಥ ಕಾರ್ಯ ಎಂಬುದಾಗಿ ನೋಡೋದಾದ್ರೆ, ಆ ರಾತ್ರಿ ತನ್ನ ತಂದೆ ಆರಾಧಿಸ್ತಾ ಇದ್ದಂಥ ಬಾಳನ ಎಲ್ಲ ಸಂಗತಿಗಳನ್ನು ಆ ಒಂದು ಕಂಬವನ್ನು ತೆಗೆದು ಅದನ್ನು ಕತ್ತರಿಸಿ ಅದನ್ನೇ ಆತನು ಯಜ್ಞ ಮಾಡಿ ಅದರ ಮೇಲೆ ತನಗಿರುವಂಥ 2 ಹೋರಿಗಳನ್ನು
ಬಲಿಯನ್ನು ಕೊಟ್ಟು ಆತನು ಆ ಸ್ಯಾಕ್ರಿಫೈಸ್ ಮಾಡಿ ಮುಂದೆ ನೋಡ್ತೇವೆ ಆತನು ಜನಾಂಗಗಳನ್ನು ಕೂಗುತ್ತಾ ಇದ್ದಾನೆ. ಒಂದೊಂದು ಜನಾಂಗ ಆತನೊಟ್ಟಿಗೆ ಬಂದು ಸೇರ್ತಾ ಇದೆ. 3,000 ಜನರವರೆಗೂ ಆತನ ಜನಾಂಗವನ್ನು ಸೇರಿಸಿಕೊಂಡು ನಾವು ನೋಡ್ತೇವೆ ಮುಂದುವರಿದು ಆತನ ಯುದ್ಧಕ್ಕೆ ಹೋಗಬೇಕು, ಜನರನ್ನು ಆ ಒಂದು ಕಾರ್ಯದಲ್ಲಿ ಬಿಡುಗಡೆಗೊಳಿಸಬೇಕೆಂಬುದಾಗಿರುವಾಗ ಈ ಸ್ಯಾಕ್ರಿಫೈಸ್ ಯಾವ ರೀತಿಯಲ್ಲಿ ಅವನ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ ಎಂಬುದಾಗಿ ನೋಡುವುದಾದ್ರೆ, ಮುಂದೆ ಒಂದು ಹೆಜ್ಜೆ ಇಡುವುದಾದ್ರೆ ಗಿದ್ಯೋನನ ಕತ್ತಿ ನಮ್ಮನ್ನು ಸಂಹರಿಸಿದೆ ಎಂಬುದಾಗಿ ಫಿಲಿಷ್ಟಿಯರು ಚದರಿ ಹೋಗುವಂಥ ಸ್ಥಿತಿ. ಕಾಲಾನುಕಾಲಕ್ಕಾಗಿ ವಿಮೋಚನಾ ಕರ್ತರನ್ನು ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಂಥ ಸಂಗತಿ. ಇನ್ನು ನಮ್ಮ ಈ ಕಾಲದಲ್ಲಿ ಕೂಡ ಸಭೆಗೆ ವಿರುದ್ಧವಾಗಿ ಅನೇಕ ದಂಗೆಗಳು ಹೇಳುತ್ತದೆ, ಅಥವಾ ಸಭೆಗೆ ನನ್ನ ಜೀವಿತದ ಆತ್ಮಿಕ ವಲಯದಲ್ಲಿ ಅನೇಕ ಹೋರಾಟಗಳು ನಾನು ಅನುಭವಿಸಬೇಕೆಂಬುದಾಗಿ ಇರುವುದಾದರೆ ಖಂಡಿತವಾಗಲೂ ನಿರೀಕ್ಷಿಸಿರಿ. ಕ್ರಿಸ್ತನು ನಮಗಾಗಿದ್ದಾನೆ, ನಾವೇನು ಮಾಡಬೇಕಾಗಿಲ್ಲ, ಎಲ್ಲವನ್ನು ಆತನೇ ತೀರಿಸಿದ್ದಾನೆ. ನಾವಿನ್ನೇನೆದುರು ಅರಿಕೆ ಮಾಡುವಂಥವರಾಗಿರಬೇಕೆಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಫಿಲಿಪ್ಪಿ 4:6 ಪ್ರಕಾರ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಒಂದು ಸಂಗತಿ ನನ್ನ ನೆನಪಿಗೆ ಬರ್ತದೆ. ಸೌತ್ ಕೊರಿಯಾ ದೇಶದಲ್ಲಿ ಈಗ ದೊಡ್ಡ ಸುವಾರ್ತಿಕರು, ಮೊದಲೇದಾಗಿ ಅವರು TB ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರ ಮನೆಯಲ್ಲಿ ಒಂದು ಮಗು ಪಕ್ಕದಿಂದ ಬಂದು ಇವರಿಗೆ ಆಹಾರ ಸಿದ್ಧಪಡಿಸಿ ಕೊಟ್ಟು ಹೋಗ್ತಾ ಇತ್ತು. ಈ ಆಹಾರ ಸಿದ್ಧಪಡಿಸಿ ಕೊಡ್ತಾ ಇರುವಾಗ ಈ ಒಂದು TB ಕಾಯಿಲೆಯಿಂದ ಬಳಲ್ತಿದ್ದಂಥ ಈ ವ್ಯಕ್ತಿ ಅನೇಕ ವಿಧದಲ್ಲಿ ತನ್ನ ಈ ರೋಗವನ್ನು ಮುಚ್ಚಿಕೊಂಡು ಜೀವನ ಮಾಡ್ತಾ ಇದ್ದ, ಯಾರಿಗೂ ತಿಳಿಸಬಾರ್ದೆಂಬುದಾಗಿ. ಅನೇಕ ರಾತ್ರಿಗಳನ್ನು ಹತ್ತು ಕರೆದು ಆ ರಕ್ತವಾಂತಿ ಮಾಡುವಂಥ ಸ್ಥಿತಿ ಅವನಿಗಾಗಿತ್ತು. ಇದನ್ನು ಗಮನಿಸಿದಂಥ ಈ ಒಂದು ಹುಡುಗಿ ಆಕೆ ಹೇಳ್ತಾಳೆ, ಅಯ್ಯ ನೀನು ಯಾಕೆ ನಮ್ಮ ಆಲಯಕ್ಕೆ ಬಂದು ಒಂದು ಸಾರಿ ನಮ್ಮ ಸೇವಕರ ಮೂಲಕವಾಗಿ ಪ್ರಾರ್ಥಿಸ್ಕೊಳ್ಬೇಕಲ್ಲ ನೀವು ಎಂಬುದಾಗಿ ಹೇಳುವಾಗ, ನೀನು ಯಾವ ಮತದವಳು, ನನಗೆ ಇದನ್ನು ತೆಗೆದುಕೊಂಡು ಬರಬೇಡ, ನೀನು ಇಲ್ಲಿ ಬಂದು ನನಗೆ ಈ ಉಪದೇಶ ಕೊಡುವುದಾದರೆ ಇನ್ನು ಮೇಲೆ ನನ್ನ ಮನೆಗೆ ಬರುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳು. ಆದರೂ ಆ ಹುಡುಗಿ ಬಿಡಲಿಲ್ಲ. ಇನ್ನೊಂದು ದಿವಸ ಬಂದಳು, ಅಯ್ಯ ನೀವು ಬರದೇ ಹೋದರೆ ಏನಾಯಿತು, ಈ ಒಂದು ಪುಸ್ತಕವಿದೆ, ಇದನ್ನು ನೀವು ಓದ್ರಿ, ನಿಮಗೆ ದೇವರು ಸಹಾಯ ಮಾಡ್ತಾನೆ ಎಂಬುದಾಗಿ. ಈ ಒಂದು ಪುಸ್ತಕ ಆತನು ತೆಗೆದುಕೊಂಡು ಆತನು ಬಿಸಾಡಿ ಆತನು ಹೇಳ್ತಾನೆ, ಇನ್ನು ಮುಂದೆ ನೀನು ಬರಲೇಬೇಡ, ಈ ದೇವರು ನನಗೆ ಪರಿಚಯಿಸಲೇಬೇಡ ಎಂಬುದಾಗಿ. ಮುಂದುವರಿದು ನಾವು ಗಮನಿಸ್ತೇವೆ, ಆ ವ್ಯಕ್ತಿ ಆ ರಾತ್ರಿ ಬಹಳ ಗೋಳಾಡಿ ಆತನು ಇನ್ನೇನು ಸಾಯುವ ಅವಸ್ಥೆಗೆ ಬರುವಾಗ ಯಾವುದೋ ಒಂದು ಸಂಗತಿ ಆತನ ಜೀವಿತದಲ್ಲಿ ನೆನಪಿಗೆ ಬರ್ತದೆ. ಹೌದಲ್ಲ, ಅವು ಹೇಳಿದಂಥ ಹುಡುಗಿಯ ಮಾತನ್ನು ನಾನು ಕೇಳಿ ಈ ಒಂದು ಸತ್ಯವೇದನ್ನು ಓದ್ತೇನೆ, ಏನಾದರೂ ನನಗೆ ಉಪಶಮನ ಸಿಗ್ತದೆ ಎಂಬುದಾಗಿ ಆತನು ತೆಗೆದು ಆತನು ಓದುತ್ತಾ ಹೋಗ್ತಾ ಇದ್ದಾನೆ. ನಾವು ನೋಡ್ತೇವೆ ಅದನ್ನು ಓದುತ್ತಾ ಹೋಗುವಾಗ ಅದು ಬೆಳಗಾಗುವವರೆಗೂ ಅನೇಕ ರೀತಿಯಲ್ಲಿ ಕೆಲವು ಅಧ್ಯಾಯಗಳನ್ನು ಓದಿದ ನಂತರ ಆತನ ಜೀವಿತದಲ್ಲಿ ಎಷ್ಟೋ ಸಮಾಧಾನ. ಮತ್ತೆ ನೋಡ್ತಾನೆ, ಹೌದು ನಾನು ಪ್ರಾರ್ಥಿಸಬೇಕಲ್ಲ ಎಂಬುದಾಗಿ ಹೇಳಿ ಆತನು ಮರಣ ದಿನ ಆ ಹುಡುಗಿಯನ್ನು ನೋಡಿಕೊಂಡು, ಯಾಕೋ ರಾತ್ರಿ ನನಗೆ ಸಮಾಧಾನವಾಯಿತು, ಸಾಯುವಂಥ ಸ್ಥಿತಿಯಲ್ಲಿದ್ದೆ, ನನ್ನನ್ನು ಒಂದು ಆಲಯಕ್ಕೆ ಪರಿಚಯಿಸಿ ಎಂಬುದಾಗಿ ಹೇಳಿ ಆ ಆಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆ ಸೇವಕರಿಗೆ ಭೇಟಿ ಮಾಡಿಸಿದ ನಂತರ ನಾವು ನೋಡಿಕೊಳ್ತೇವೆ. ಅವರು ಹೇಳಿದರು, ನಾನು ಏನು ಮಾಡಬೇಕು ಈ ರೀತಿಯಾದಂಥ ಉಪಶಮನ ಪಡೆಯುವುದಕ್ಕಾಗಿ, ನಾನು ಯೇಸು ಸ್ವಾಮಿಯನ್ನು ನೋಡಬೇಕಲ್ಲ, ಈ ದೇವರನ್ನು ನೋಡಬೇಕಲ್ಲ ಎಂಬುದಾಗಿ ಹೇಳುವಾಗ ಆ ಸುವಾರ್ತಿಕರು ಹೇಳಿದರು, ನಿನ್ನ ಮನೆಗೆ ಹೋಗಿ ನಿನ್ನ ಕೋಣೆಯನ್ನು ಹಾಕಿಕೊಂಡು ನೀನು ಕರ್ತನ ಬಳಿಯಲ್ಲಿ ನೀನು ಪ್ರಾರ್ಥಿಸಿ ಎಂಬುದಾಗಿ ಹೇಳಿದ್ರು. ಆತನು ತಿರುಗಿ ಬಂದು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ನೀನು ಯಾರು ಗೊತ್ತಿಲ್ಲ, ಯೇಸು ಎಂಬುದಾಗಿ ಹೇಳ್ತಾರೆ, ನಾನು ನಿನ್ನನ್ನು ನೋಡಿಲ್ಲ, ಈ ದಿವಸ ನೀನು ನನಗೆ ದರ್ಶನ ಕೊಡುವುದಾದರೆ ನಿನಗೋಸ್ಕರ ನಾನು ಜೀವಿಸ್ತೇನೆ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳೋದು. ಮುಂದುವರಿದು ಅದೇ ರೀತಿಯಲ್ಲಿ ಕೇಳುವಾಗ ದೇವರು ಪ್ರಕಟವಾಗ್ತಾನೆ, ಆತನಿಗೆ ಅನೇಕ ರೀತಿಯಾದಂಥ ಅಭಯ ಕೊಟ್ಟುವುದರ ಮೂಲಕವಾಗಿ ಆತನು ಹೇಳ್ತಾನೆ, ಇನ್ನು ಮುಂದೆ ನಾನು ಆ ರೀತಿಯಲ್ಲಿ ಇರುವುದಿಲ್ಲ, ಕ್ರಿಸ್ತರು ವಿರುದ್ಧವಾಗಿರುವಂಥ ಸಂಗತಿಗಳು ನಾನು ಮಾತನಾಡಿದೆ, ಅನೇಕ ಸಂಘಗಳಲ್ಲಿ ನಾನು ಇದ್ದವನು, ವಿರುದ್ಧವಾಗಿ ಕಾರ್ಯ ಮಾಡಿದವನು ಎಂಬುದಾಗಿ ಹೇಳಿದಾಗಲೂ ಕೂಡ ದೇವರು ನಿನ್ನನ್ನು ಪ್ರೀತಿಸಿದೆ ಎಂಬುದಾಗಿ ಹೇಳುವಾಗ ಒಂದು ದೊಡ್ಡ ಶಿಲುಬೆ ಆತನ ಮುಂದೆ ಕಾಣಿಸಲ್ಪಟ್ಟಿದೆ ಎಂಬುದಾಗಿ ನೋಡಿಕೊಳ್ತೇವೆ. ಆ ಶಿಲುಬೆಯನ್ನು ದೃಷ್ಟಿ ಸಹ ಹೇಳಿದೆ, ಏನಿದೆ ಇದರ ಗೊತ್ತಾಗಲಿಲ್ಲ ನಮಗೆ ಎಂಬುದಾಗಿ ಹೇಳುವಾಗ ಸತ್ಯವೇದದ ಅಧ್ಯಾಯಗಳು ತಾನೇ ಆತನಿಗೆ ವಿಚಾರ ಬರುವಾಗ ಅದನ್ನು ತೆಗೆದು ಓದ್ತಾ ಇದ್ದಾನೆ. ನಾವು ಮುಂದುವರಿದು ನೋಡುವುದಾದರೆ ಸೌತ್ ಕೊರಿಯಾ ದೇಶದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನರು ಒಂದೇ ಆರಾಧನೆಯಲ್ಲಿ ಸೇರುವಂಥ ಒಂದು ದೊಡ್ಡ ಸಭೆ ಅವನು ಸ್ಥಾಪಿಸ್ತಾನೆ. ಅದು ಯಾರಲ್ರಿ, ಪಾಲ್ ಆಂಗಿಚೋ ಎಂಬುದಾಗಿರುವಂಥ ವ್ಯಕ್ತಿ. ಈ ಒಂದು ವ್ಯಕ್ತಿ ಸೌತ್ ಕೊರಿಯಾ ದೇಶದಲ್ಲಿ ಇಂಥ ದೊಡ್ಡ ಉಜ್ಜೀವನಕ್ಕೆ ಕಾರಣವಾಗುವುದಕ್ಕಾಗಿ ಒಂದು ಪುಟ್ಟ ಬಾಲಕಿ ಇರ್ಬೋದು, ಸತ್ಯವೇದವನ್ನು ಸ್ವೀಕರಿಸಿಕೊಳ್ಳುವಂಥದ್ದಿರ್ಬೋದು, ಅಥವಾ ಕ್ರಿಸ್ತನ ವಿರೋಧವಾದಂಥ ವ್ಯಕ್ತಿ ದೇವರಲ್ಲಿ ನಡೆಸಲ್ಪಡ್ತಿದ್ದಾನೆ ಎಂಬುದಾಗಿ ನೋಡುವುದಾದರೆ ಇಂದಿಗೂ ಕೂಡ ವಿಮೋಚನೆ ಕಾರ್ಯ ಅದು ಪ್ರಾರಂಭವಾಗಿದೆ. ಅದು ಕ್ರಿಸ್ತನು ಬರುವವರೆಗೂ ನಡೀತಾನೆ ಇರ್ತದೆ
ಸಿಗ್ತದೆ. ನಮ್ಮ ಜೀವಿತದ ಆತ್ಮಿಕ ಹೋರಾಟದಲ್ಲಿ ಅಥವಾ ಸಭೆಯ ಜೀವಿತಗಳಲ್ಲಿ ಈ ದಿವಸ ವಿರೋಧಗಳನ್ನು ಕಾಣ್ತಾ ಇದ್ದೀವಿ ಎಂಬುದಾಗಿ ಹೇಳುವುದಾದರೆ, ಆ ಥರ ನಾನು ಮಾಡುವಂಥ ಪಾಪಗಳು ಅದಕ್ಕೆ ಅಡ್ಡಿಯಾಗಿದ್ದರೆ ನನ್ನನ್ನು ಸಿದ್ಧಪಡಿಸಿಕೊಳ್ಳಬೇಕು. ಯಾವ ರೀತಿಯಲ್ಲಿ ಒಂದು ಬಲಿಯನ್ನು ಕೊಡಲ್ಪಟ್ಟಿತ್ತು, ಅದರ ಮೂಲಕವಾಗಿ ಹಳೆ ಒಡಂಬಡಿಕೆ ನಿಯಮ ಇದಾಗಿತ್ತು ಎಂಬುದಾಗಿ ನಾವು ಓದ್ತೇವೆ. ಆದರೆ ಹೊಸ ಒಡಂಬಡಿಕೆ ನಿಯಮದಲ್ಲಿ ನಾನಿನ್ನು ಬಲಿಯಾಗಿ ಕೊಡಬೇಕಾದದ್ದು ಏನಿಲ್ಲ. ಕ್ರಿಸ್ತನು ಎಲ್ಲವನ್ನು ತೀರಿಸಿದ್ದಾನೆ. ನಾನು ಅರಿಕೆ ಮಾಡಬೇಕು, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವಾಗ ನಮ್ಮ ಜೀವಿತಗಳಿಗೆ ರಕ್ಷಣೆ ಸಿಗ್ತದೆ. ಕೇಳ್ತಾ ಇರುವಂಥ ಯಾರೇ ಆಗಿರಲಿ, ಈ ಮುಂಜಾನೆ ವೇಳೆಯಲ್ಲಿ ನಿಜವಾಗಲೂ ಕ್ರಿಸ್ತನು ನಮಗಾಗಿ ಇದ್ದಾನೆ ಎಂಬುದಾಗಿ ಯಾರೆಲ್ಲ ಈ ನಿರೀಕ್ಷೆಯಲ್ಲಿ ನಡೀತಾರೋ, ಈ ದೇವರನ್ನು ಪರಿಚಯ ಮಾಡಿಕೊಳ್ತವ್ರೆ, ನಿಜವಾಗಲೂ ನಾವು ಮನುಷ್ಯರನ್ನು ನೋಡಿ ಸೋತು ಹೋಗಿರ್ಬೋದು, ಲೋಕವನ್ನು ನೋಡಿ ಸೋತು ಹೋಗಿರ್ಬೋದು, ಅಥವಾ ಸಂಬಂಧಿಕರನ್ನು ನೋಡಿ ಸೋತು ಹೋಗಿರ್ಬೋದು. ಇವತ್ತು ಯಾರು ಕೂಡ ಯೇಸುವನ್ನು ನೋಡಿ ಸೋತು ಹೋಗಿದ್ದೇನೆ ಎಂಬುದಾಗಿರುವಂಥ ಸಂಗತಿಗಳು ಇದುವರೆಗೂ ಕೇಳಲಿಲ್ಲ, ಕೇಳುವುದೂ ಇಲ್ಲ. ಏಕೆಂದರೆ ಸರ್ವಶಕ್ತನು ಆತನು ಎಂದಿಗೂ ಕೂಡ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದಾನೆ. ತಂದೆ ಆತನು ಕೆಲಸದಲ್ಲಿದ್ದಾನೆ, ಅದಕ್ಕಾಗಿ ನಾನು ಕೂಡ ಕೆಲಸದಲ್ಲಿದ್ದೇನೆ ಎಂಬುದಾಗಿ ಹೇಳುವಂಥ ಸಂಗತಿ. ಇನ್ನು ಮುಂದುವರಿದು ನೋಡುವುದಾದರೆ ಎರಡನೇ ವ್ಯಕ್ತಿಯ ಹೆಸರು ಆತನು ಯಾಕೋಬನ್ ಎಂಬುದಾಗಿ ನೋಡಿಕೊಳ್ತೇವೆ. ಲಾಬಾನನ ಮನೆಯಲ್ಲಿದ್ದ, ಅದಕ್ಕಿಂತ ಮುಂಚಿತವಾಗಿ ಏಸಾವನಿಂದ ಬೇರ್ಪಟ್ಟು ಆತನು ಓಡುವಂಥವನಾಗಿದ್ದಾನೆ. ಯಾಕೆಂದರೆ ಅಣ್ಣನ ಆಶೀರ್ವಾದವನ್ನು ನಾನು ಕಸಿದುಕೊಂಡು ಬಿಟ್ಟಿದ್ದೇನೆ, ಅದಕ್ಕೆ ಆತನು ನನ್ನ ಜೀವದಿಂದ ಉಳಿಸುವುದಿಲ್ಲ ಎಂಬುದಾಗಿ ಹೋಗಿ ಲಾಬಾನನ ಮನೆಯಲ್ಲಿ 20 ವರ್ಷಗಳ ಕಾಲ ಇದ್ದು ಅನೇಕ ರೀತಿಯಾದಂಥ ಆತನು ಸಂಗತಿಗಳನ್ನು ಆತನು ಸೇರಿಸಿಕೊಂಡು ಆಶೀರ್ವಾದದ ಮೂಲಕವಾಗಿ ಇನ್ನೇನು ಒಂದು ಸೇವಕನನ್ನು ತಿರುಗಿ ನನ್ನ ಪ್ರದೇಶಕ್ಕೆ ಹೋಗಬೇಕೆಂಬುದಾಗಿ ಆತನಿಗೆ ಆಸೆ ಬಂದು ಆತನು ಕೂಡ ಪ್ರಯಾಣ ಬೆಳೆಸ್ತಾನೆ. ಮುಂದುವರೆದು ಪ್ರಯಾಣ ಬೆಳೆಸಿದ ನಂತರ ನಾವು ನೋಡಿಕೊಳ್ತೇವೆ, ಒಂದು ಸಂದೇಶ ಏಸಾವನಿಗೆ ಕಳಿಸಿಕೊಡ್ತಾನೆ. ನಾನು ನನ್ನ ಸಂಗತಿಗಳನ್ನೆಲ್ಲ, ನನ್ನ ಹೆಂಡತಿಯರನ್ನು, ನನಗಿರುವಂಥದ್ದನ್ನೆಲ್ಲೂ ತೆಗೆದುಕೊಂಡು ನಾನು ಸ್ವದೇಶಕ್ಕೆ ಬರ್ತೇನೆ ಎಂಬುದಾಗಿ ಹೇಳುವಾಗ ಏಸಾವನು ಕೂಡ ಒಂದು ಸಂದೇಶ ಕಳಿಸ್ತಾನೆ, ನಾನು 400 ಜನರೊಟ್ಟಿಗೆ ನಿನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಬರ್ತೇನೆ ಎಂಬುದಾಗಿ. ಈ ವ್ಯಕ್ತಿ ತಿಳ್ಕೊಂಡ, ಆಯಿತು, ಏಸಾವ 400 ಜನ ಒಂದು ಅಣ್ಣ 400 ಜನರನ್ನು ಕರ್ಕೊಂಡು ಬರ್ತಾನೆ ಎಂಬುದಾಗಿ ನೋಡೋದಾದರೆ ನನ್ನನ್ನು ಸಂಹರಿಸ್ಬಿಡ್ತಾನೆ, ನನಗಿರುವಂಥದ್ದನ್ನೆಲ್ಲ ಆತನು ಮುಗಿಸ್ಬಿಡ್ತಾನೆ. ಯಾಕೆಂದರೆ ನಾನು ಅವನಿಗೆ ದ್ರೋಹ ಮಾಡಿದ್ದೇನೆ, 20 ವರ್ಷಗಳ ಕಾಲ ಆತನು ಆ ದ್ವೇಷದಲ್ಲಿದ್ದಾನೆ ಎಂಬುದಾಗಿ ತಿಳಿದು ಆತನು ಹೆಬ್ಬೊಕ್ಕೊಳೆಯನ್ನು ದಾಟುವುದಕ್ಕಿಂತ ಮುಂಚಿತವಾಗಿ ದೇವರಲ್ಲಿ ಹೋರಾಡುವಾಗ, ದೇವರಲ್ಲಿ ಪ್ರಾರ್ಥಿಸುವಾಗ ಬೆಳಗ್ಗೆ ಎದ್ದು ದೂರದಲ್ಲಿ ಬರುವಂಥ ಅಣ್ಣನನ್ನು ಗಮನಿಸ್ತಾ ಇದ್ದಾನೆ. ಆತನ ಹತ್ತಿರಕ್ಕೆ ಹೋಗ್ತಾ ಇರುವಾಗ ದೇವರು ಯಾವ ಪ್ರಾರ್ಥನೆ ಹೆಬ್ಬೊಕ್ಕೊಳೆಯಲ್ಲಿ ಅಥವಾ ದೇವರೊಟ್ಟಿಗೆ ಆತನು ಹೋರಾಡಿ ಗೆದ್ದನೋ ನಾವು ಮುಂದೆ ನೋಡಿಕೊಳ್ಳುತ್ತೇವೆ. ಓಡಿ ಬಂದು ಅಣ್ಣನು ಆತನನ್ನು ಕೊಳ್ಳ ಹಿಡಿದುಕೊಂಡು ಆತನನ್ನು ಪ್ರೀತಿಸ್ತೇನೆ ಎಂಬುದಾಗಿ ನೋಡ್ತಾನೆ. ನಮ್ಮ ಪ್ರಾರ್ಥನೆ ಇದಾಗಿರ್ಬೇಕು. ಈಗ ಲೋಕದಲ್ಲಿ ಅವ್ರಿಗೆ ಮಾಡಿದ ಸ್ಥಿತಿಯನ್ನು ನಾವು ಕೂಡ ಅವ್ರಿಗೆ ಮಾಡಬೇಕು, ಇಂಥ ವ್ಯವಸ್ಥೆಗಳು ಇಲ್ಲ ರೀ. ಆದರೆ ದೇವರು ಹೇಳ್ತಾನೆ, ದೇವರ ಪ್ರೀತಿ ನಮ್ಮ ಜೀವಿತಗಳಲ್ಲಿ ಇರುವುದಾದರೆ ನಾವು ಪ್ರೀತಿಸಿ ತೋರಿಸುವಂಥವರಾಗಿದ್ದೇವೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ. ಇದೇ ಮಾತನ್ನು ಹಿಡ್ಕೊಂಡು ಒಬ್ಬ ಮಿಷನರಿ ಒಂದು ಜನಶೋಳಿ ಎಂಬುದಾಗಿರುವಂಥ ನೈಜವಾದಂಥ ನಡೆದಂಥ ಘಟನೆ. ಜನಶೋಳಿ ಎಂಬುದಾಗಿ ಹರಿಯಾಣ ಪ್ರದೇಶದಲ್ಲಿ ಒಂದು ಮಿಷನರಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಆ ಪ್ರದೇಶಕ್ಕೆ ಹೋಗ್ತಾ ಇದ್ದಾನೆ. ಸುವಾರ್ತೆ ಸಾರಬೇಕೆಂಬುದಾಗಿ ಒಂದು ಮಿಷನರಿ ಫೀಲ್ಡ್ ಹೇಳಿದೆ, ನೀನು ಆ ಪ್ರದೇಶದಲ್ಲಿ ಸೇವೆ ಇಲ್ಲ, ನೀನು ಹೋಗಿ ಸೇವೆ ಮಾಡಬೇಕು. ಸೇವೆಗೆ ಹೋಗಿದ್ದಾನೆ. ಆ ಒಂದು ಊರು ಬಾಗಿಲಿನಲ್ಲಿ ದೊಡ್ಡ ವ್ಯಕ್ತಿಗಳು ಅಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನೀನು ಪ್ರದೇಶವನ್ನು ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ, ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ನೀವು ಇಲ್ಲಿ ಸುವಾರ್ತೆಯನ್ನು ಸಾರುವ ಹಾಗಿಲ್ಲ ಎಂಬುದಾಗಿ. ಆ 2 ವ್ಯಕ್ತಿಗಳು ದೊಡ್ಡ ಪ್ರತಿಷ್ಠಿತವಾದಂಥ ಒಂದು ಪಕ್ಷದಲ್ಲಿದ್ದವಂಥವರು, ಅಥವಾ ಅನೇಕ ರೀತಿಯಲ್ಲಿ ಕ್ರೈಸ್ತ ವಿರೋಧಿಗಳಾಗಿದ್ದರು. ಈ ನಮ್ಮ ಪ್ರದೇಶದಲ್ಲಿ, ಈ ನಮ್ಮ ಊರಿನಲ್ಲಿ ಇದು ಪ್ರವೇಶವಾಗಬಾರದು, ಕ್ರಿಸ್ತನ ಕುರಿತಾಗಿ ಸಂಗತಿಗಳನ್ನು ತೆಗೆದುಕೊಂಡು ಬರಬಾರ್ದು ಎಂಬುದಾಗಿ ಹೇಳುವಾಗ ಈ ವ್ಯಕ್ತಿ ಏನು ಮಾಡ್ತಾನೆ, ಆ ಬಂದ ದಾರಿಯಿಂದ ತಿರುಗಿ ಹೋಗಿ ಮಿಷನ್ ರಿಪೋರ್ಟ್ ತನ್ನ ಒಂದು ಸಂಸ್ಥೆಗೆ ಬರೀತಾನೆ. ಸಂಸ್ಥೆಗೆ ಬರೆದು, ಆ ಪ್ರದೇಶಕ್ಕೆ ಹೋಗುವಾಗ ನನಗೆ ಈ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಅವರು ಬಿಡುತ್ತಾ ಇಲ್ಲ ನನ್ನನ್ನು, ನೀವು ನೋಡಿದರೆ ಸೇವೆ ಮಾಡ್ರಿ ಅಂತಾಗಿ ಹೇಳ್ತಾ ಇದ್ದೀರಿ, ಆ ಪ್ರದೇಶದಲ್ಲಿ ಕಠಿಣವಾಗಿದೆ. ಅವರು ತಿರುಗಿ ಇನ್ನೊಂದು ಪತ್ರ ಬರೆದು ಕಳಿಸ್ತಾರೆ, ನಾವು ನಿನಗಾಗಿ ಪ್ರಾರ್ಥನೆ ಮಾಡ್ತೇವೆ, 3 ದಿವಸಗಳ ಉಪವಾಸ ಬರ್ತೇವೆ, ನೀನು ಕೂಡ ಉಪವಾಸವಿದ್ದು ಆ ಪಟ್ಟಣಕ್ಕೆ ಹೋಗಿ ನೀನು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ. ವಿಮೋಚನೆ ಕಾರ್ಯದಲ್ಲಿ ಎಂದಿಗೂ ಕೂಡ ಒಂದು ನಿಂತು ಹೋಗುವಂಥ ಸಂಗತಿಗಳಿಲ್ಲ. ಸುವಾರ್ತೆಗೆ ಯಾವಾಗಲೂ ಕ್ರಿಸ್ತನು ಬರುವವರೆಗೂ ಕೂಡ ಇದು ನಡೀತಾನೆ ಇರ್ತದೆ. ಆ ಪ್ರದೇಶದಲ್ಲಿ ಆ ವ್ಯಕ್ತಿ ಹೋಗಿ ಏನು ಮಾಡ್ತಾ ಇದ್ದಾನೆ, ತಿರುಗಿ ಆತನನ್ನು ಈ ಸಾರಿ ಈ ಮಾರ್ಗದಿಂದ ಬೇಡ, ಇನ್ನೊಂದು ಮಾರ್ಗದಿಂದ ಹೋಗೋಣ ಅಂತಾಗಿ ಹೋಗಿ ಅದು ನಿಂತ್ಕೊಳ್ಳುವಾಗ ಆ ಪ್ರದೇಶದ ಜನರು ತಿರುಗಿ ಆತನ ಬಳಿಗೆ ಬರ್ತಾರೆ. ಆ 2 ವ್ಯಕ್ತಿಗಳೇ ಬಂದು ಆತನ ಕೇಳ್ತೇನೆ, ನೀನು ಕಳೆದ ಸಾರಿ ಬಂದಿದೆಯಲ್ಲ, ಇನ್ನೇನು ನಿನ್ನ ಕೈಕಾಲು ಮುರಿಸ್ಕೊಂಡು ಹೋಗ್ಬೇಕಾ ಅಥವಾ ನಿನ್ನ ಜೀವನ ಹಾನಿ ಮಾಡಿಸ್ಕೊಳ್ಬೇಕಾ ಎಂಬುದಾಗಿ ಕೇಳಿದ್ರು. ಆತನ ಹೇಳಿದರೆ, ಕ್ಯಾ ಬೋಲು ಸಾಹೇಬ್, ನಾವು ಹೋಗದೇ ಇದ್ರೆ ನನ್ನ ಜನರು ಕೇಳ್ತಾರೆ,
ನೀವು ಇಲ್ಲಿ ಬಂದರೆ ನೀವು ನಮ್ಮಲ್ಲಿ ಬರಬೇಡ ಎಂಬುದಾಗಿ ಹೇಳ್ತಾರೆ. ನಾ ಏನು ಮಾಡಬೇಕು ಎಂಬುದಾಗಿ. ಹಾಗಾದ್ರೆ ನಿನ್ನನ್ನು ಕಳಿಸಿದವರು ಯಾರು ಎಂಬುದಾಗಿ ಆತ ಅವ್ರನ್ನ ಕೇಳುವಾಗ ಅವ್ರು ಹೇಳಿದ್ರು, ನಿಮಗಷ್ಟೇ ಹೇಳಲಿಕ್ಕೆ ಆಗೋದಿಲ್ಲ, ನಾವು ನಿಮ್ಮ ಕುಟುಂಬದವ್ರನ್ನೆಲ್ಲ ಸೇರಿಸಿ ಹೇಳ್ತೀವಿ ಎಂಬುದಾಗಿ ಹೇಳಿದರು. ಆ ಕುಟುಂಬದಲ್ಲಿ ಒಂದೊಂದು ಕುಟುಂಬದಲ್ಲಿ 10-15 ಜನ ಇದ್ದಂಥ ಒಂದು ಕುಟುಂಬ, ಯಾರ ವ್ಯಕ್ತಿ ನಿಮಗೆ ಇಲ್ಲಿ ಹೋಗಿ ನೀವು ಹೇಳಬೇಕೆಂದಿದ್ದಾರೆ ಅವ್ರನ್ನ ಹೇಳು, ನಾವು ಅವ್ರನ್ನೂ ಕೂಡ ವಿಚಾರಿಸ್ತೀವಿ ಎಂಬುದಾಗಿ ಹೇಳುವಾಗ, ಹಾಗಾದ್ರೆ ನೀವು ವಿಚಾರಿಸ್ಬೇಕಾದ್ರೆ ನಿಮ್ಮ ಮನೆಗೆ ಬರ್ತೀವಿ ಎಂಬುದಾಗಿ ಹೇಳಿದ್ರು. ಆತನು ಮನೆಗೆ ಹೋಗ್ತಾನೆ. ಅಲ್ಲಿ ಮನೆಗೆ ಹೋದ ತಕ್ಷಣ ಜನರನ್ನು ಕಂಡು ಇನ್ನೂ ಜನರನ್ನು ಸೇರಿಸು, ನಾನು ಪದೇ ಪದೇಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿಗಳು ತಿಳಿದುಕೊಂಡ್ರೆ ನೀನು ನಮಗೆ ಡಿಮ್ಯಾಂಡ್ ಮಾಡ್ತಾ ಇದೆಯಲ್ಲ, ಆದರೆ ಎಲ್ಲರನ್ನು ಹೋಗಲಿ, ಏನೋ ಇರ್ಬೋದು, ಯಾವ ವ್ಯಕ್ತಿಯ ಬಗ್ಗೆ ಇರ್ಬೋದು ಎಂಬುದಾಗಿ ಕೂತ್ಕೊಂಡು ವಿಶ್ರಾಂತಿಯಿಂದ ವಿಶ್ರಾಂತಿ ಕೇಳ್ತಾ ಇದ್ದಾರೆ. ಏನಾಯಿತು, ಹೇಗೆ, ಯಾರು ಆ ವ್ಯಕ್ತಿ ಅಂತ ಕೇಳುವಾಗ 1 ಕೊರಿಂಥ ಅದರ ಒಂದು 6ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. 1 ಕೊರಿಂಥ 9ನೇ ಅಧ್ಯಾಯ ಅದರ 16ನೇ ವಚನ ಆ ವ್ಯಕ್ತಿ ಪ್ರಾರಂಭ ಮಾಡ್ತಾನೆ. ಯಾಕೆ ಎಂಬುದಾಗಿ ನೋಡೋದಾದರೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳೋದಕ್ಕೆ ನನಗೇನು ಅವಸ್ಪದವಿಲ್ಲ, ಸಾರಲೇಬೇಕೆಂಬ ನಿಯಮ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಈ ವ್ಯಕ್ತಿ ಹೇಳಿದ ತಕ್ಷಣ ನಮಗಿದು ಅರ್ಥವಾಗ್ತಾ ಇಲ್ಲ ಎಂಬುದಾಗಿ ಆ ವ್ಯಕ್ತಿ ಹೇಳ್ತಾರೆ. ಹಾಗಾದರೆ ಯಾರ ವ್ಯಕ್ತಿ ಕುರಿತಾಗಿ ಸಾರದಿದ್ದರೆ ನಿನಗೇನು ಗತಿ, ಯಾರ ಗತಿ ನಿನಗೆ ಉಂಟು ಮಾಡ್ತಾ ಇದ್ದಾರೆ ಎಂಬುದಾಗಿ ಕೇಳುವಾಗ ಕ್ರಿಸ್ತನ ಕುರಿತಾಗಿ ಪ್ರಕಟ ಮಾಡೋದಕ್ಕೆ ಆಶ್ರಮ. ಕ್ರಿಸ್ತನ ವಿಷಯದಲ್ಲಿ ಅನೇಕ ಸಂಗತಿಗಳು, ವಿಮೋಚನೆ ಕಾರ್ಯ ಬಗ್ಗೆ, ಕ್ರಿಸ್ತನ ನಮಗಾಗಿ ಇದನ್ನೆಲ್ಲ ತಾಳಿಕೊಂಡನು, ರಕ್ತವನ್ನು ಸುರಿಸಿದನು ಎಂಬುದಾಗಿ ಕ್ರಿಸ್ತನ ಪ್ರೀತಿಯನ್ನು ಆತನಿಗೆ ಹೇಳುವಾಗ ಇಡೀ ಕುಟುಂಬವೇ ಅದು ರಕ್ಷಿಸಲ್ಪಟ್ಟಿತ್ತು. ಅವರು ಕೇಳಿಕೊಂಡ್ರೆ ಈಗ ನಾವೇನು ಮಾಡಬೇಕು, ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ ಹೇಳುವಾಗ ಆ ರೀತಿಯಲ್ಲಿ ನಡೆಸಲ್ಪಟ್ಟಿದ್ದು. ಅದು ವಿಶ್ವವಾಣಿ ಸಂಸ್ಥೆಯಲ್ಲಿಯೇ ಈ ಒಂದು ನೈಜವಾದ ಘಟನೆ ನಡೆದಿರುವಂಥದ್ದು. ಜನಚೋಳಿ ಎಂಬುದಾಗಿರುವಂಥ ಪ್ರಾಂತ್ಯದಲ್ಲಿ ಆ ಒಂದು ಸಂಗತಿ ನೋಡೋದಾದರೆ, ಆ ಇಬ್ಬರು ವ್ಯಕ್ತಿಗಳು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಂಥ ವ್ಯಕ್ತಿಗಳೇ ಒಂದು 500 ಜನರು ಕೂತ್ಕೊಳ್ಳುವಂಥ ದೊಡ್ಡ ಒಂದು ಆಲಯವನ್ನು ಕಟ್ಟಿ ಈಗಲೂ ಕೂಡ ಅದರ ಆರಾಧನೆ ಮಾಡ್ತಾ ಇದ್ದಾರೆ. ವಿಮೋಚನಾ ಕಾರ್ಯದಲ್ಲಿ ನಮ್ಮ ಜೀವಿತಗಳು ಅಂತ್ಯಗೊಳ್ಳುತ್ತದೆ, ಅಥವಾ ನನ್ನ ಆತ್ಮಿಕ ವಲಯದಲ್ಲಿ ಹೋರಾಟದಲ್ಲಿ ನಾನು ಏನಾಗ್ತೇನೋ ಅಥವಾ ವೈರಿಯನ್ನು ಎದುರಿಸಬಹುದಾ ಎಂಬುದಾಗಿ ನಮ್ಮ ಜೀವಿತಗಳು ನಾವು ಯೋಚನೆ ಮಾಡೋದಾದರೆ, ಈ ದಿವಸ ಮುಂಜಾನೆ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಎಲ್ಲವನ್ನು ಕ್ರಿಸ್ತನು ತೀರಿಸಿದಾತನೆ, ಇನ್ನೇನಿದ್ದರೂ ಕೂಡ ನಾವು ಅದನ್ನು ಹೊತ್ಕೊಳ್ಬೇಕಲ್ಲ. ನಾನು ಇನ್ನೊಂದು ಶಿಲ್ಬೆ ಮಾಡಿಸಿಕೊಂಡು ನನ್ನ ಕೈಗೆ ಮಣಿಗಳನ್ನು ನೋಡಿಸ್ಕೊಳ್ಳುವಂಥದ್ದು ಅದು ಅಲ್ಲ. ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ನಿನ್ನ ಹೃದಯದಿಂದ ನಂಬಿದಾದರೆ, ನಿನ್ನ ಪ್ರೀತಿ ಯಾವ ರೀತಿಯಲ್ಲಿ ದೇವರು ಕೊಡುವಂಥ ಒಂದು ಅಭಯ ನೀಡುವಂಥ ವಚನಗಳ ಮೂಲಕವಾಗಿ ಈ ಲೋಕದ ಯಾತ್ರೆಯಲ್ಲಿ ನಿನ್ನನ್ನು ನೀನು ಈ ಪ್ರತಿ ದಿವಸ ಈ ಕೊಯ್ಗುರಿಗೆ ಒಪ್ಪಿಸಿಕೊಟ್ಟಾಗಲೂ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿರಬೇಕು. ಇತರರಿಗೆ ಪ್ರೀತಿ ತೋರಿಸುವಾಗ, ಇತರರಿಗೆ ರಕ್ಷಣಾ ಮಾರ್ಗದಲ್ಲಿ ನೀನು ಮಾತನಾಡುವಾಗ ಖಂಡಿತವಾಗಲೂ ಈ ದಿವಸಗಳಲ್ಲಿ ದೇವರ ವಾಕ್ಯ ಆ ದಿವಸ ಬರೆಸಲ್ಪಟ್ಟಿತ್ತು. ನಾನು ಈ ಲೋಕಕ್ಕೆ ಬಂದಿದ್ದು, ಭೂಮಿಗೆ ಬಂದಿದ್ದು ನಾನು ಸುರಕ್ಷಿತವಾಗಿರಬೇಕು ಅಥವಾ ಯಾವುದೇ ಸಂಗತಿಗಳೆಲ್ಲ ಬೆಂಕಿ ಹಾಕುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಡ್ತದೆ. ಯೇಸು ಸ್ವಾಮಿ ಬೆಂಕಿ ಹಾಕುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ನೋಡಿದಾಗ ಪ್ರದೇಶಗಳನ್ನು ಸುಟ್ಟು ಹಾಕುವುದಲ್ಲ, ಅದನ್ನು ಆತ್ಮಿಕ ವಲಯದಲ್ಲಿ ನಾವು ನೋಡುವರಾಗಿದ್ದೇವೆ. ನಮ್ಮ ಆತ್ಮಿಕ ಜ್ವಾಲೆ ಉರಿಯಬೇಕು, ಕ್ರಿಸ್ತನಿಗಾಗಿ ನಾವು ಜೀವಿಸಬೇಕು. ಯಾಕೆಂದರೆ ನಶಿಸಿ ಹೋಗ್ತಾ ಇರುವಂಥ ಒಂದೊಂದು ಆತ್ಮಗಳ ಭಾರ ನಮಗೆ ಉಂಟು. 3ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ಅದರ 16ನೇ ವಚನ ಹೀಗೆ ಹೇಳ್ತದೆ, ಒಂದು ಆತ್ಮವಾದರೂ ನಶಿಸಿ ಹೋಗಬಾರದು ಎಂಬುದಾಗಿ ಇರುವಂಥ ನಿಲುಮದಲ್ಲಿ ನಾವುಗಳು ನಿಂತುಕೊಳ್ಳಬೇಕು. ಕ್ರಿಸ್ತನು ಬಿಟ್ಟು ಹೋಗಿರುವಂಥ ಸೇವಾ ಕಾರ್ಯವನ್ನು ನಾವು ಕೂಡ ಒಂದು ಸಾಧನವನ್ನಾಗಿ ಈ ಲೋಕದಲ್ಲಿ ಮಾಡುವರಾಗಿರಬೇಕೆಂಬುದಾಗಿರುವಂಥ ಕ್ರಿಸ್ತನ ಬಯಕೆ, ವಿಮೋಚನೆ ಕಾರ್ಯ ಇನ್ನೂ ಪ್ರವೃತ್ತಿಯಲ್ಲಿರ್ತದೆ. ನೀನು ತೆಗೆದುಕೊಳ್ಳದಿದ್ದರೆ ಯಾವ ರೀತಿಯಲ್ಲಿ ಎಸ್ತೇರರಿಗೆ ಮೊರ್ದೆಕೈ ಹೇಳುವಂಥ ಸಂಗತಿ, ಇಂದು ನೀನು ಅರಸನ ಬಳಿಗೆ ಹೋಗದಿದ್ದರೆ ಇಸ್ರಾಯೇಲರಿಗೆ ಬೇರೆ ಯಾರಿಂದಲಾದರೂ ಸಹಾಯ ದೊರಕುತ್ತದೆ. ಅದಕ್ಕೋಸ್ಕರ ಸುವಾರ್ತೆ ಕಾರ್ಯದಲ್ಲಿ ಇವತ್ತು ನಾವುಗಳು ನಿಂತ್ಕೊಳ್ಳದೇ ಇದ್ದರೆ, ಯೋಹನನ ವಿಷಯದಲ್ಲಿ ನಾವು ಗಮನಿಸುವುದಾದರೆ ನೋಡಿಕೊಳ್ತೇವೆ, ಯೋಹನನಿಗೆ ಒಂದು ಟಾಸ್ಕ್ ಕೊಡಲ್ಪಟ್ಟಿತ್ತು, ನೀನು ಹೋಗಿ ನಿನವೆಗೆ ಸಾರಬೇಕು. ಆದರೆ ಆ ಚಿತ್ತಕ್ಕೆ ವಿರುದ್ಧವಾಗಿ ಆತನು ತಾರ್ಷಿಷಿಗೆ ಹೋಗುವಾಗ ಆತನನ್ನು ನೀರಿನಲ್ಲಿ ಎತ್ತಿ ಹಾಕುವಂಥ ಪರಿಸ್ಥಿತಿ. ದೇವರು ನನ್ನನ್ನು ಕರೆದ ಉದ್ದೇಶವನ್ನು ಈ ದಿವಸ ನಾನು ನಿಂತುಕೊಳ್ಳದೆ ಮಾಡದೇ ಇದ್ದರೆ ನನ್ನ ಪರಿಸ್ಥಿತಿಗಳು ಸಮುದ್ರದ ಅಲೆಗಳ ಹತ್ತಿರದಲ್ಲಿ ಎತ್ತಲ್ಪಡ್ತೇವೆ. ತಿಮಿಂಗಲಗಳು ನನ್ನ ನುಂಗಬೇಕಾಗ್ತದೆ. 3 ದಿವಸ 3 ಉದಯ ಅಥವಾ 3 ರಾತ್ರಿ ಯಾವ ರೀತಿಯಲ್ಲಿ ಆತನು ಕಷ್ಟಪಟ್ಟನೋ ಆ ಒಂದು ಹೊಟ್ಟೆಯಲ್ಲಿ ನಾವು ನೋಡಿಕೊಳ್ತೇವೆ. ಅನೇಕ ಮೆಡಿಕಲ್ ಸೈನ್ಸ್ ಅಥವಾ ಸೈನ್ಸ್ ನೋಡೋದಾದರೆ ಸ್ಟಮಕ್ ಹ್ಯಾಸ್ ಯಾವ ಆ್ಯಸಿಡ್ ಇರ್ತೈತ್ರಿ, HCl. ಈ ಒಂದು ಆ್ಯಸಿಡ್ ಏನು ಮಾಡ್ತೈತ್ರಿ, ನಮ್ಮ ಆಹಾರ ಪದಾರ್ಥ ತೆಗೆದುಕೊಳ್ಳುವಾಗ ಅದರಲ್ಲಿ ಏನಾದರೂ ಕೀಟಾಣುಗಳಿರೋದಾದರೆ ಅದು ಕಿಲ್ ಮಾಡ್ತೈತ್ರಿ.
ಅಂಥದ್ರಲ್ಲಿ ಆತನು ಹೋದಾಗಲೂ ಕೂಡ ದೇವರು ಆತನನ್ನು ಎಷ್ಟು ರೀತಿಯಲ್ಲಿ ಆತನನ್ನು ಕಾಪಾಡಿದನೆಂಬುದಾಗಿ ನೋಡಿಕೊಳ್ತೇವೆ. ಆದರೆ ತಿರುಗಿ ಯಾವ ಉದ್ದೇಶದಲ್ಲಿ ಆತ ನಿನೆವೆ ಪಟ್ಟಣಕ್ಕೆ ಹೋಗಿ ನಿಂತುಕೊಂಡು ಅವನ ಜೀವಿತ ಉಳಿಸಲ್ಪಟ್ಟಿತೆಂಬುದಾಗಿ ನೋಡ್ತೇವೆ. ಇನ್ನು ನಮ್ಮನ್ನು ಕರೆದ ಉದ್ದೇಶ, ನೀನು ಸುವಾರ್ತಿಕನಾಗಿರ್ಬೇಕಾದ್ರೆ, ಅಪೊಸ್ತಲನಾಗಿರ್ಬೇಕಾದ್ರೆ, ಅಥವಾ ಸಭೆಯ ವಿಶ್ವಾಸಿಗಳಾಗಿ ಇನ್ನೊಬ್ಬರನ್ನು ಬಲಪಡಿಸಬೇಕಾದರೆ ಈ ದಿವಸ ನನ್ನ ಜವಾಬ್ದಾರಿ ಏನು? ವಿಮೋಚನೆ ಕಾರ್ಯದಲ್ಲಿ ನನ್ನ ಪಾತ್ರ ಏನು? ಯೇಸು ಸ್ವಾಮಿ ಒಂದು ಶಿಲುಬೆಯನ್ನು ತೆಗೆದುಕೊಂಡು ಇಡೀ ಮಾನವ ಕೋಟೆಯನ್ನೇ ಯಾವ ನಿಯಮ ಬರೆಯಲ್ಪಟ್ಟಿತ್ತು ಅದನ್ನೆಲ್ಲವನ್ನು ನೆರವೇರಿಸಿದಂತೆ ಇನ್ನು ನಮ್ಮ ಜೀವಿತಗಳ ಮೂಲಕವಾಗಿ ನಾವು ಈ ಕಾರ್ಯದಲ್ಲಿ ನಿಂತುಕೊಳ್ತೀವ? ಈ ಪ್ರಶ್ನೆ ಒಟ್ಟಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಲ್ಲ ಐಶ್ವರ್ಯ ಭರಿತನ ತಂದೆ ಅಪ್ಪ ಸ್ವಾಮಿ, ಈ ಉದಯದಲ್ಲಿ ಕರ್ತನೆ, ಹೌದು ಸ್ವಾಮಿ, ಯಾವ ವಿಮೋಚನೆ ಕಾರ್ಯ ಕರ್ತನೆ ಆದಿಯಿಂದಲೂ ಕರ್ತನೆ ಇಲ್ಲಿವರೆಗೂ ನಡೆಸಲ್ಪಟ್ಟಿತ್ತು, ನಮ್ಮ ಜೀವಿತಗಳಲ್ಲಿ ಈ ದಿವಸ ಹೆಸರುಗಳಂತೆ ನಿಂತುಕೊಂಡು, ಹೌದು ಸ್ವಾಮಿ, ಶಾಸನಗಳು ಬದಲಾದರೂ ಕೂಡ ಕರ್ತನೆ ಅಪ್ಪ ಸ್ವಾಮಿ, ನಿನ್ನಲ್ಲಿ ನಂಬಿಕೆ ಇಟ್ಟರಾಗಿ ಕರ್ತನೆ ಜನಾಂಗವನ್ನು ಸಂರಕ್ಷಿಸಿದಂತೆ, ಹೌದು ಸ್ವಾಮಿ, ಸಭೆ ಈ ರೀತಿಯಾದಂಥ ಟ್ರಿಬ್ಯುಲೇಷನ್ಗಳಲ್ಲಿ ಹೋಗ್ತದೆಂಬುದಾಗಿ ದೇವರ ವಾಕ್ಯ, ನಿನ್ನ ವಾಕ್ಯ ಬರೆಸಲ್ಪಟ್ಟಿದೆ. ಆದರೆ ಈ ದಿವಸ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ, ಹೌದಪ್ಪ ಸ್ವಾಮಿ, ಈ ಒಂದು ಶ್ರಮ ಮರಣದ ಪುನರುತ್ಥಾನದ ಧ್ಯಾನಗಳಲ್ಲಿ ಕರ್ತನೆ ನಮ್ಮ ಜೀವಿತವನ್ನು ಸಭೆಯ ಜೀವಿತವನ್ನು ಕರ್ತನೆ ಪುನಃಸ್ಥಾಪಿಸಪ್ಪ ಸ್ವಾಮಿ. ಸಭೆಯನ್ನು ಕರೆದ ಉದ್ದೇಶ, ಹೌದಪ್ಪ ಸ್ವಾಮಿ, ನೀನು ಹಾಕಿರುವಂಥ ಅಸ್ತಿವಾರ ಅದು ನೀನೇ ಆಗಿದೆಯಲ್ಲ ಸ್ವಾಮಿ. ಇದರ ಮೇಲೆ ನನ್ನ ಜೀವಿತವನ್ನು ಯಾವ ರೀತಿಯಲ್ಲಿ ಕಟ್ಟಿಕೊಂಡಿದ್ದೇನೆ, ಅದು ಬೆಳ್ಳಿ ಬಂಗಾರ ಕರ್ತನೆ ಲೋಹಗಳಿಂದಲೋ ಅಥವಾ ಆಪು ಹುಲ್ಲಿನಂದಿಲೋ ಆ ಒಂದು ಬೆಂಕಿಯ ಕಾಲ ಬರುವಾಗ ಅದು ಸುಡುವಾಗ ಅದರ ಸ್ಥಿತಿಗತಿಗಳು ಅದನ್ನು ಹೇಗೆ ಕಟ್ಟಲ್ಪಟ್ಟಿತೆಂಬುದಾಗಿ ಅದು ಪ್ರಕಟಪಡಿಸ್ತಿದೆ ಎಂಬುದಾಗಿ ನೀನು ವಾಕ್ಯ ಹೇಳುವ ಪ್ರಕಾರ ಸ್ವಾಮಿ, ನನ್ನ ಜೀವಿತಗಳನ್ನು ಕರ್ತನೆ ನೀನಿಟ್ಟಂಥ ಉದ್ದೇಶದಲ್ಲಿ, ನೀನಿಟ್ಟಂಥ ಆಲೋಚನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯಾಕೆಂದರೆ ನೀನು ನಮಗಾಗಿಟ್ಟಿರುವಂಥ ಆಲೋಚನೆಗಳು ಅದು ನೀನೇ ಬಲ್ಲೆ, ಅದು ಹಿತಕರವಾಗಿರುವಂಥದ್ದಾಗಿದೆ ಎಂಬುದಾಗಿ ಹೇಳಿದೆ ರಾಜ. ಆ ಆಲೋಚನೆಗಳನ್ನು ನಿನ್ನ ಭಕ್ತ ಸಮೂಹದ ಮೇಲೆ ಬಿಡುಗಡೆ ಮಾಡ್ತೇನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಎಲ್ಲಿವರೆಗೂ ಕರ್ತನೆ, ಹೌದು ಸ್ವಾಮಿ, ವಾಕ್ಯ ತಲುಪಿದೆವು ಕರ್ತನೆ, ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾರೆ ಕರ್ತನೆ, ಈ ದಿವಸ ನಿರೀಕ್ಷೆಯಲ್ಲಿ ಕರ್ತನೆ ಆತ್ಮಿಕ ವಲಯದಲ್ಲಿ ತಮ್ಮ ಜೀವಿತವನ್ನು ಕಟ್ಟಿಕೊಂಡು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ನೀನು ಬರುವಾಗ ಕರ್ತನೆ ನಿನ್ನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸು. ಎಲ್ಲ ಮಹಿಮೆ ಘನತೆ ನಿನ್ನೊಬ್ಬಾತನಿಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಯೇಸು ಕರ್ತನ ಬಲವುಳ್ಳ ನಾಮದಲ್ಲಿ ಬೇಡಿದ್ದೀನಿ ತಂದೆಯೇ, ಆಮೇಲೆ. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 237ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 237 ಮೊದಲನೆಯ 2 ಚರಣಗಳನ್ನು ಮಾತ್ರ ರಾಗ ಮಾಡಿಕೊಳ್ಳೋಣ. ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕ ಆಶೀರ್ವಾದವು. ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಪದ್ಯದ ಮುಖಾಂತರ ನಾವು ಅರಿಕೆ ಮಾಡಿಕೊಳ್ಳೋಣ. ಅದಾದ ನಂತರ ಡ್ಯಾನಿ ಅಣ್ಣವರು ನಮ್ಮನ್ನ ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಪರಲೋಕ ಜನಗಣನೆ ಭವದ ವಿಧಾನವು ನಿರುತವು ಪಾವನವಾಗಿರಲಿ, ಸುರಕ್ಷಿರವಾಗಿ ನಿನ್ನಯ ರಾಜವು ಕರೆಯಲ್ಲಿ ನೆಲೆ
ಕೆಲಸ ಸ್ಥಿರವಾಗಿ ಪರದಂದದಿ ನಿನ್ನ ಶೀತವು ದೊರೆಯೋ ನೆರವೇರಲಿ ದಿನದ ಬುದ್ಧಿ ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ ಕ್ಷಮಿಸೆಮ್ಮ ಪಾಪಗಳನ್ನು ನಾವಿದರ ಕ್ಷಮಿಸಿದ ತೆರದಿ ದಯಾಕರನೇ ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದ ನೀನೇ ಶೋಧನೆಯೊಳಗೆಮ್ಮ ಸೇರಿಸದಿರುವುದು ಶೋಧಕನಿಂದ ತಾಯಿ ಪ್ರಭು ಸಿದ್ಧದಿರಾಜವು ಬಲವು ಮಹಿಮೆಗಳು ಓದಯದೀಶ ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಂಡವರಾಗಿ ಕ್ರಿಸ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪವಿತ್ರಾತ್ಮ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸ ವಿಮೋಚ ಕಾರ್ಯದಲ್ಲಿ ತೊಡಗಿಕೊಳ್ಳುವಂಥ ಪ್ರತಿಯೊಬ್ಬರ ಜೀವಾತ್ಮಗಳೊಟ್ಟಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಆಮೇಲೆ ಸರ್ಸ್ವಾಸ್ತೋ